ओम शांति। पिताश्री ಶಿವಬಾಬಾ ಯಾದೆ ಮುರಳಿ ದಿನಾಂಕ 1/6/2024। मीठे बच्चे, तुम सब आपस में रूहानी भाई भाई हो। तुम्हारा रूहानी प्यार होना चाहिए। आत्मा का प्यार आत्मा से हो, जिस्म से नहीं। ಮಧುರ ಮಕ್ಕಳೇ, ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೀರಿ. ನಿಮ್ಮದು ಆತ್ಮಿಕ ಪ್ರೀತಿ ಇರಬೇಕು. ಆತ್ಮಿಕ ಪ್ರೀತಿ ಇರಬೇಕು. ಆತ್ಮದ ಪ್ರೀತಿ ಆತ್ಮದ ಜೊತೆಗೆ ಇರಬೇಕು, ದೇಹದ ಜೊತೆಗೆ ಅಲ್ಲ. ಪ್ರಶ್ನೆ: ತಂದೆಯು ತನ್ನ ಮನೆಯ ಅದ್ಭುತವಾದ ಯಾವ ಮಾತುಗಳನ್ನು ತಿಳಿಸಿದ್ದಾರೆ? ಯಾವ ಮಾತುಗಳನ್ನು ತಿಳಿಸಿದ್ದಾರೆ? ಪರಂಧಾಮದ ಬಗ್ಗೆ ಯಾವ ಅದ್ಭುತ ಮಾತು ತಿಳಿಸಿದ್ದಾರೆ ಬಾಬಾ? ಬಾಬಾ ಉತ್ತರ ಹೇಳ್ತಾರೆ, ಯಾರೆಲ್ಲ ಆತ್ಮಗಳಿದ್ದಾರೋ ಅವರೆಲ್ಲರೂ ನನ್ನ ಮನೆಗೆ ಬರುತ್ತಾರೆ. ಅವರು ತಮ್ಮ ತಮ್ಮ ಸೆಕ್ಷನ್ನಲ್ಲಿ, ತಮ್ಮ ತಮ್ಮ ವಿಭಾಗದಲ್ಲಿ ಫಿಕ್ಸ್ ಆಗುತ್ತಾರೆ. ಅವರು ಎಂದಿಗೂ ಅಲ್ಲಾಡುವುದಿಲ್ಲ. ಅಲ್ಲಿ ಎಲ್ಲಾ ಧರ್ಮದ ಆತ್ಮಗಳು ನನ್ನ ಸಮೀಪ ಇರುತ್ತಾರೆ. ಅಲ್ಲಿಂದ ನಂಬರ್ ವಾರ್ ಆಗಿ ತಮ್ಮ ತಮ್ಮ ಸಮಯದಲ್ಲಿ ಪಾತ್ರ ಮಾಡಲು ಬರುತ್ತಾರೆ. ಈ ಅದ್ಭುತ ಜ್ಞಾನ ಇದೇ ಸಮಯದಲ್ಲಿ ಕಲ್ಪದ ಒಂದೇ ಬಾರಿ ನಿಮಗೆ ಸಿಗುತ್ತದೆ. ಈ ಅದ್ಭುತ ಜ್ಞಾನ ಯಾವಾಗ ಸಿಗುತ್ತೆ? ಈ ಸಮಯದಲ್ಲಷ್ಟೇ. ಅದು ಒಂದೇ ಬಾರಿ ಸಂಗಮಯುಗದಲ್ಲಷ್ಟೇ ಸಿಗುತ್ತೆ. ಬೇರೆ ಯಾರೂ ಈ ನಾಲೆಜ್ ಅನ್ನು ಕೊಡಲು ಸಾಧ್ಯವಿಲ್ಲ. ಬೇರೆ ಯಾರು ಈ ನಾಲೆಜ್ ಅನ್ನು ಕೊಡಲು ಸಾಧ್ಯವಿಲ್ಲ. ಓಂ ಶಾಂತಿ। बाप बैठ बच्चों को समझाते हैं,
बच्चे जानते हैं हम आत्माओं को बाप समझाते हैं और बाप अपने आत्माओं का बाप समझते हैं. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳಿಗೆ ತಿಳಿಸ್ಕೊಡುವಂತವರು ಬಾಬಾ ಆಗಿದ್ದಾರೆ. ಬಾಬಾ ತನ್ನ ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ. ऐसे कोई समझते नहीं और ना कोई कभी समझाते. ನೋಡಿ, ಯಾರು ಈ ರೀತಿ ತಿಳಿಸೋದು ಇಲ್ಲ ಮತ್ತೆ ತಿಳ್ಕೊಂಡು ಇಲ್ಲ. ಏನಂತ? ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ ಅಂತ. या बाप ही आत्माओं को बैठ समझाते हैं. ಇದನ್ನ ಬಾಬಾನೇ ಆತ್ಮಗಳಿಗೆ ಕುಳಿತು ತಿಳಿಸ್ತಾರೆ. इस ज्ञान की प्रारब्ध तुम नई दुनिया में लेने आए हो नंबरवार पुरुषार्थ अनुसार. ಈ ಜ್ಞಾನದ ಪ್ರಾರಬ್ಧವನ್ನ ನೀವು ಹೊಸ ಜಗತ್ತಿನಲ್ಲಿ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಗೊಳ್ಳಿಕ್ಕೆ ಬಂದಿದ್ದೀರಿ. यह भी कोई सभी को याद नहीं रहता कि यह दुनिया बदलने वाली है. ಈ ಜಗತ್ತು ಬದಲಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ನೆನಪು ಇರಲ್ಲ. ಬದಲಾನೆ ವಾಲ ಬಾಪ್ ಹೈ. ಬದಲಾಯಿಸೋರು ಯಾರು? ಬಾಬಾ ಬದಲಾಯಿಸ್ತಾರೆ ಈ ಜಗತ್ತನ್ನ. ಈ ಜಗತ್ತು ಬದಲಾಗ್ತಾ ಇದೆ, ಎಲ್ಲರಿಗೂ ಇದು ನೆನಪಿರಲ್ಲ ಅಂತಾರೆ ಬಾಬಾ. या तो सम्मुख बैठे हैं, जब घर में जाते तो सारा दिन अपने धंधे आदि में ही लग जाते. ಇಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಇಲ್ಲಿ ನೆನಪಾಗತ್ತೆ, ನೀವು ಅನುಭವ ಮಾಡ್ಬೋದು ಇಲ್ಲಿ. ಆದ್ರೆ ಯಾವಾಗ ಮನೆಗೆ ಹೋಗ್ತೀರಿ ಅವಾಗ ಇಡೀ ದಿನ ಕೆಲಸ ಕಾರ್ಯ ಇದ್ರಲ್ಲೇ ಬ್ಯುಸಿ ಆಗ್ಬಿಡ್ತೀರಿ. ಬಾಬಾ ಅವ್ರ ಶ್ರೀಮತ ಇದೆ, ಮಕ್ಕಳೇ ಎಲ್ಲೇ ಇದ್ರು ನೀವೇನ್ ಮಾಡ್ರಿ, ತಂದೆಯನ್ನ ನೆನಪು ಮಾಡ್ರಿ. ಜೇಸೆ ಯಾವ ರೀತಿ ನೆನಪು ಮಾಡ್ಬೇಕು ಎಲ್ಲೇ ಇದ್ರು? ಬಾಬಾ ಇದ್ರೆ ಕನ್ಯಾ ಹೋತಿ ಹೈ और जानती नहीं कि हमको कौन पति मिलेगा. चित्र देखती तो उनकी याद ठहर जाती. ಕನ್ಯೆ ಇರ್ತಾಳೆ, ಅವಳಿಗೆ ತನ್ನ ಪತಿ ಆಗೋರು ಯಾರಂತ ಗೊತ್ತೇ ಇರಲ್ಲ. ಯಾವಾಗ ವಿವಾಹ ಎಂಗೇಜ್ಮೆಂಟ್ ಆಗತ್ತೆ, ಚಿತ್ರ ನೋಡ್ತಾಳೆ, ಅವಾಗ ಅವನ ನೆನಪು ಕುತ್ಕೊಂಡ್ಬಿಡತ್ತೆ ಅವಳಿಗೆ. ಕಹಾ ಬಿ ರಹತೆ ಏಕ್ ದೋ ಕೋ ದೋನೋ ಯಾದ್ ಕರ್ತೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಬ್ರು ಒಬ್ಬರನ್ನೊಬ್ರು ನೆನಪು ಮಾಡ್ಕೊಳ್ತಾರೆ. ಇದಕ್ಕೆ ಹೇಳಲಾಗ್ತದೆ ಏನಂತ? ಜಿಸ್ಮಾನಿ ಪ್ಯಾರ್. ಇದು ದೇಹದ ಮೇಲಿರುವ ಪ್ರೀತಿ. ಹೇ ಆದ್ರೆ ಬಾಬಾ ನಾವು ಮಕ್ಕಳಿಗೆ ತಂದೆಯನ್ನ ನೆನಪು ಮಾಡೋ ವಿಷಯ ಹೇಳ್ತಾರೆ. ಇದೆಂತ ಪ್ರೀತಿ? ಆತ್ಮಿಕ ಪ್ರೀತಿ, ರೂಹಾನಿ ಪ್ರೀತಿ ಆಗಿದೆ. ರೂಹಾನಿ ಪ್ಯಾರ್ ಕಿಸ್ಕೆ ಸಾಥ್? ಆತ್ಮಿಕ ಪ್ರೀತಿ ಯಾರ ಜೊತೆ? बच्चों का रूहानी बाप के साथ और बच्चों का बच्चों के साथ. ಈ ಪ್ರೀತಿ ಯಾರ ಜೊತೆಯಲ್ಲಿ ಅಂದ್ರೆ ಮಕ್ಕಳ ಪ್ರೀತಿ ಆತ್ಮಿಕ ತಂದೆ ಜೊತೆಯಲ್ಲಿ ಮತ್ತು ಮಕ್ಕಳದು ಪರಸ್ಪರ ಮಕ್ಕಳ ಜೊತೆಯಲ್ಲಿ, ಪರಸ್ಪರ ಸೋದರ ಸೋದರಿಯರ ಪ್ರತಿಯಲ್ಲಿ ಆತ್ಮಿಕ ಪ್ರೀತಿ. तुम बच्चों का आपस में भी बहुत प्यार होना चाहिए, यानी आत्माओं का आत्माओं के साथ भी प्यार होना चाहिए. ನೀವು ಪರಸ್ಪರಲ್ಲೂ ಕೂಡ ಬಹಳ ಪ್ರೀತಿ ಇರಬೇಕು. ಯಾವ ರೀತಿ ಬಾಬಾ ನಿಶ್ಚಯ ಬುದ್ಧಿ ಬಗ್ಗೆ ಕ್ಲಾಸ್ ಮಾಡಿದ್ರು ತಾನೆ ಗುರುವಾರ. ಹಂಗೆ ಬಾಬಾ ಇದ್ರ ಆತ್ಮಗಳ ಜೊತೆಯಲ್ಲೂ ಕೂಡ ಏನಿರ್ಬೇಕು? ಆತ್ಮಿಕ ಪ್ರೀತಿ ಇರಬೇಕು. यह शिक्षा भी अपने अभी तुम बच्चों को मिलती है, दुनिया के मनुष्यों को कुछ भी नहीं पता. ಈ ಮಾತುಗಳು ನೀವು ಮಕ್ಕಳಿಗೆ ಗೊತ್ತಿದೆ, ಜಗತ್ತಿನ ಮನುಷ್ಯರಿಗೆ ಏನೂ ಗೊತ್ತೇ ಇಲ್ಲ. तुम सब भाई भाई हो तो आपस में जरूर प्यार होना चाहिए. ನೀವು ಸೋದರರು ತಾನೆ, ಹಾಗಂದ್ಮೇಲೆ ನಿಮ್ಮದು ಪರಸ್ಪರಲ್ಲಿ ಅವಶ್ಯವಾಗಿ ಆತ್ಮಿಕ ಪ್ರೀತಿ ಇರಬೇಕು. ಏಕೆಂದ್ರೆ ನೀವೆಲ್ಲ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಇದಕ್ಕೆ ಹೇಳಲಾಗ್ತದೆ ಆತ್ಮಿಕ ಪ್ರೀತಿ. ड्रामा प्लान अनुसार सिर्फ पुरुषोत्तम संगम युग पर ही रूहानी बाप आकर रूहानी बच्चों को सम्मुख समझाते हैं. ನಾಟಕದ ಯೋಜನೆ ಅನುಸಾರವಾಗಿ ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಆತ್ಮಿಕ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಸಮ್ಮುಖದಲ್ಲಿ ತಿಳಿಸಿಕೊಡುತ್ತಾರೆ. और बच्चे जानते कि बाप यहाँ आए हुए हैं. ಮತ್ತು ನೀವು ಮಕ್ಕಳಿಗೆ ಗೊತ್ತಿದೆ ಈಗ ತಂದೆ ಬಂದಿದ್ದಾರೆ. हम बच्चों को गुलगुल पवित्र पति से पावन बनाकर साथ ले जाएंगे.
ನಾವು ಮಕ್ಕಳನ್ನ ಗುಲ್ಗುಲ್ ಮಾಡಿ ಅಂದ್ರೆ ಹೂಗಳನ್ನಾಗಿ ಮಾಡಿ ಪವಿತ್ರ ಪತಿತರಿಂದ ಪಾವನ ಮಾಡಿ ನಮ್ಮನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಏಸನೆ ಕಿ ಕೊಯ್ ಹಾತ್ ಸೆ ಪಕಡ್ ಕರ್ ಲೇ ಜಾತೆ, ಹೀಗಲ್ಲ ಬಾಬಾ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೇನೋ, ಇಲ್ಲ. ಸಭಿ ಆತ್ಮ ಏಸೆ ಉಡೆಂಗಿ ಜೈಸೆ ಟಿಡಿಯೋಂ ಕಾ ಝುಂಡ್ ಜಾತ. ಎಲ್ಲ ಆತ್ಮಗಳು ಪರಂಧಾಮಕ್ಕೆ ಹೇಗೆ ಹಾರಿ ಹೋಗ್ತಾರೆ ಅಂತಂದ್ರೆ ನೊಣಗಳಂತೆ ಅಥವಾ ಜೇನು ನೊಣ, ಜೇನು ಹುಳದಂತೆ. ಒನೋಂಕ ಬಿ ಕೊಯ್ ಗೈಡ್ ಹೋತಾ ಹೈ. ಜೇನಿನ ಹುಳದ ಗುಂಪು ಇರುತ್ತೆ, ಅದಕ್ಕೆ ಒಂದೇನಿರುತ್ತೆ, ಒಂದು ಹುಳ ಗೈಡ್ ಇರುತ್ತೆ, ಮಾರ್ಗದರ್ಶನ ಮಾಡೋರು. ಗೈಡ್ ಕೆ ಸಾಥ್ ಅವ್ರ ಬಿ ಹೋತೆ, ಗೈಡ್ ಒಂದು ಗೈಡ್ ಇರುತ್ತೆ, ರಾಣಿ ಜೇನುಹುಳ ಅಂತ ಹೇಳ್ತಾರೆ ತಾನೆ. ಮತ್ತೆ ಅದರ ಜೊತೆಗೆ ಅನೇಕ ಗೈಡ್ಸ್ ಕೂಡ ಇರ್ತಾರೆ, ಫ್ರಂಟ್ ಲೈನ್ ನಲ್ಲಿ ಇರ್ತಾರೆ. सारा झुंड जब इकट्ठा हो जाता तो बहुत आवाज होता है. ಇಡೀ ಜೇನು ಹುಳದ ಗುಂಪು ಒಟ್ಟಿಗೆ ಇದ್ದಾಗ ಏನಾಗ್ತದೆ, ಎಷ್ಟು ಸೌಂಡ್, ಇಷ್ಟೊಂದು ಸೌಂಡ್ ಆಗುತ್ತೆ, ಶಬ್ದ ಆಗುತ್ತೆ. सूर्य की रोशनी को भी ढक देते, इतना बड़ा झुंड होता है. ಎಷ್ಟು ದೊಡ್ಡ ಗುಂಪು ಇರುತ್ತೆ ಜೇನು ಹುಳದಂದ್ರೆ, ಅದು ಹಾರ್ಲಿಕ್ಕೆ ಶುರು ಮಾಡಿದ್ರೆ ಆಕಾಶದ ಕಡೆ ಹೋದಾಗ ಸೂರ್ಯನ ಬೆಳಕನ್ನೂ ಕೂಡ ಮುಚ್ಚಿ ಬಿಡುತ್ತೆ, ಅಷ್ಟು ದೊಡ್ಡ ಗುಂಪಿರುತ್ತೆ ಅದರದು ಅಂತಾರೆ ಬಾಬಾ. ತಮ್ಮ ಆತ್ಮಕೋ ಕಿತನಾ ಬಡ ಅನ್ಗಿನತ ಝುಂಡ ಹೇ. ಹಾಗೆ ಆತ್ಮಗಳದ್ದು ಕೂಡ ಏನಾಗಿದೆ, ಬಹಳ ದೊಡ್ಡ, ಕೌಂಟ್ ಮಾಡ್ಲಿಕ್ಕೆ ಸಾಧ್ಯವಾಗದಷ್ಟು, ಎಣಿಸ್ಲಿಕ್ಕೆ ಬಾರದಷ್ಟು ದೊಡ್ಡ ಗುಂಪಿದೆ ನಮ್ಮದು ಆತ್ಮಗಳದ್ದು. ಕವಿ ಗಿಂತಿ ನಹಿ ಕರ್ ಸಕ್ತೆ, ಆತ್ಮಗಳನ್ನ ಎಂದಿಗೂ ಏನ್ ಮಾಡ್ಲಿಕ್ಕಾಗಲ್ಲ, ಎಣಿಸ್ಲಿಕ್ಕಾಗಲ್ಲ. ಯಾ ಮನುಷ್ಯಂಕಿ ಗಿಂತಿ ನಹಿ ಕರ್ ಸಕ್ತೆ, ಯಾವ ರೀತಿ ಜನಗಣತಿ, ಜನರನ್ನ ಎಣಿಸ್ಲಿಕ್ಕಾಗಲ್ಲ ತಾನೆ, ಹಾಗೆ ಆತ್ಮಗಳನ್ನ ಏನ್ ಮಾಡ್ಲಿಕ್ಕಾಗಲ್ಲ, ಎಣಿಸ್ಲಿಕ್ಕಾಗಲ್ಲ. ಬಲ್ ಆದಮ ಶುಮಾರಿ ನಿಕಾಲ್ತೆ ವಹ ಬಿ ಎಕ್ಯುರೇಟ್ ನಹಿ ನಿಕಾಲ್ತೆ, ಜನಗಣತಿ ಮಾಡ್ತಾರೆ ಆದ್ರೆ ಅದೇನಿರುವುದಿಲ್ಲ, ಎಕ್ಯುರೇಟ್ ಆಗಿ ಇರಲ್ಲ. ಆತ್ಮಾಯಿ ಕಿತನಿ ಹೇ ವ ಹಿಸಾಬ್ ಸಭಿ ನಿಕಾಲ್ ನೈ ಸಕ್ತೆ, ಆತ್ಮಗಳೆಷ್ಟಿದ್ದಾರೆ ಅನ್ನೋದನ್ನ ಏನ್ ಮಾಡ್ಲಿಕ್ಕಾಗೋದಿಲ್ಲ, ಲೆಕ್ಕ ತೆಗಿಲಿಕ್ಕೆ ಆಗೋದಿಲ್ಲ. ಅಂದಾಜ್ ಲಗಾಯ ಜಾತಾ ಕಿ ಸತ್ಯುಗ್ ಮೇ ಕಿತನೆ ಮನುಷ್ಯ ಹೋಂಗೆ, ನೋಡಿ ಅಂದಾಜ್ ಹೇಳಬಹುದು ಸತ್ಯುಗದಲ್ಲಿ ಎಷ್ಟು ಜನ ಮನುಷ್ಯರಿರ್ತಾರೆ. ಏಕೆಂದ್ರೆ ಕೇವಲ ಭಾರತ ಮಾತ್ರ ಉಳ್ಕೊಳ್ಳುತ್ತೆ ತಾನೆ. ತುಮಾರಿ ಬುದ್ಧಿ ಮೇ ಹೇ ಕಿ ಹಮ್ ವಿಶ್ವ ಕೆ ಮಾಲೀಕ್ ಬನ್ ರಹೆ ಹೇ, ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವೇನಾಗ್ತಾ ಇದ್ದೇವೆ, ವಿಶ್ವದ ಮಾಲೀಕರಾಗ್ತಾ ಇದ್ದೇವೆ. ಆತ್ಮ ಜಬ ಶರೀರ್ ಮೇ ಹೇ ತೋ ಜೀವಾತ್ಮಾಯೇ ಹೇ, ಆತ್ಮಗಳು ಶರೀರದಲ್ಲಿದ್ದಾಗ ಏನಾಗಿರ್ತದೆ, ಜೀವಾತ್ಮ ಆಗಿರುತ್ತೆ. ತೋ ದೋನೋ ಇಕ್ಕಟ್ಟೆ ಸುಖ ಅಥವಾ ದುಃಖ ಭೋಗ್ತೆ, ಜೀವ ಆತ್ಮ ಎರಡೂ ಒಟ್ಟಿಗೆ ಇರುತ್ತಲ್ಲ. ಬಾಬಾ ಹೇಳ್ತಾರೆ ಸುಖ ಅನುಭವಿಸಿದ್ರೆ ಎರಡೂ ಸುಖ ಅನುಭವಿಸುತ್ತೆ, ದುಃಖ ಅನುಭವಿಸಿದ್ರೆ ಎರಡೂ ದುಃಖ ಅನುಭವಿಸುತ್ತೆ. ಯಾರು, ಜೀವ ಮತ್ತು ಆತ್ಮ, ಅಥವಾ ಆತ್ಮ ಮತ್ತು ಶರೀರ. ಬಾಬಾ ಹೇಳ್ತಾರೆ ऐसे बहुत लोग समझते कि आत्मा ही परमात्मा है, वह कभी दुख नहीं भोगते, निर्लेप है. ಆದ್ರೆ ಜನ ಏನ್ ತಿಳ್ಕೊಂಡಿದಾರೆ ಅಂದ್ರೆ ಆತ್ಮನೇ ಪರಮಾತ್ಮ, ಆತ್ಮಕ್ಕೆಂದು ದುಃಖನೇ ಆಗೋದಿಲ್ಲ, ಯಾಕೆಂದ್ರೆ ಆತ್ಮ ಏನಾಗಿದೆ, ನಿರ್ಲೇಪ ಆಗಿದೆ ಅಂತ. बहुत बच्चे इस बात में भी मूंझते हैं कि हम अपने को आत्मा निश्चय तो करें, लेकिन बाबा को कहाँ याद करें. ಬಹಳ ಜನ ಮಕ್ಕಳಿಗೆ ಈ ಮಾತಿನಲ್ಲಿ ಬಹಳ ಸಂಶಯ ಇದೆ. ನಾವು ನಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಸಂಶಯ ಇದೆ. ಬಾಬಾ ಹೇಳ್ತಾ ಇದ್ದಾರೆ ಹಮ್ ಅಪನೆ ಕೋ ಆತ್ಮ ನಿಶ್ಚಯ ತೋ ಕರೆ. ಅವ್ರೇನ್ ಹೇಳ್ತಾರೆ ಜನ ಅಂದ್ರೆ, ನಮ್ಮನ್ನ ನಾವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಬಹುದು, ಆದ್ರೆ ತಂದೆಯನ್ನ ಎಲ್ಲಿ ನೆನಪು ಮಾಡ್ಬೇಕು, ಪರಮಾತ್ಮನನ್ನ ಎಲ್ಲಿ ನೆನಪು ಮಾಡ್ಬೇಕು, ಎಲ್ಲಿ ನೆನಪು ಮಾಡ್ಬೇಕು. ನಿಮಗೆ ಗೊತ್ತಿದೆ ತಾನೆ ಬಾಬಾ ಪರಮಧಾಮ ನಿವಾಸಿ ಆಗಿದ್ದಾರೆ ಅಂತ ಕೇಳ್ತಾರೆ ಬಾಬಾ. ಬಾಪ್ನೆ ಅಪ್ನಾ ಪರಿಚಯ ದಿಯಾ ಹುವಾ ಹೈ, ತಂದೆ ಅಂತೂ ತನ್ನ ಪರಿಚಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಕಹಾ ಬಿ ಚಲ್ತೆ ಫಿರ್ತೆ ಬಾಬಾ ಕೋ ಯಾದ್ ಕರೋ, ಎಲ್ಲೇ ನೀವು ಓಡಾಡ್ತಾ ಇದ್ರು ತಿರುಗಾಡ್ತಾ ಇದ್ರು ತಂದೆಯನ್ನ ನೆನಪು ಮಾಡ್ರಿ ಅಂತಾರೆ ಬಾಬಾ. ಬಾಪ ರತೆ ಹೇ ಪರಂ ಧಾಮೆ, ಬಾಬಾ ಇರೋದೆಲ್ಲಿ, ಪರಮಧಾಮದಲ್ಲಿ. ಬಾಪ್ನೆ ಅಪ್ನಾ ಪರಿಚಯ ದಿಯಾ ಹುವಾ ಹೈ.
कहाँ भी चलते फिरते बाबा को याद करो, तुम्हारी आत्मा भी वहां रहने वाली है, फिर यहाँ ಪಾಠ ಬಜಾನೆ ಆತಿ. ನಾವು ಆತ್ಮಗಳು ಕೂಡ ಪರಂಧಾಮದಲ್ಲಿರುವಂತವ್ರು. ಇಲ್ಲಿ ಯಾಕೆ ಬಂದಿದ್ದೇವೆ? ಪಾತ್ರ ಮಾಡ್ಲಿಕ್ಕೆ. ಯಹ ಭಿ ಜ್ಞಾನ ಅಭಿ ಮಿಲಾ ಹೈ. ಈ ಜ್ಞಾನ ಕೂಡ ಈಗ ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ ಅಂತಾರೆ ಬಾಬಾ. जब तुम देवता हो वहां तुमको यह याद नहीं रहता कि फलाने फलाने धर्म की आत्माएं ऊपर में है. ಯಾವಾಗ ನೀವು ದೇವತೆಗಳಾಗಿರ್ತೀರಿ ಅವಾಗ ನಿಮ್ಗಿದು ನೆನ್ಪಿರಲ್ಲ, ಇಂತಿಂತ ಧರ್ಮದ ಆತ್ಮಗಳು ಪರಮಧಾಮದಲ್ಲಿ ಮೇಲ್ಗಡೆ ಇದ್ದಾರೆ ಅಂತ. ऊपर से आकर यहाँ शरीर धारण कर पाठ बजाते. ಮೇಲಿನಿಂದ ಪರಮಧಾಮದಿಂದ ಬಂದು ಶರೀರವನ್ನ ತಗೊಂಡು ಆತ್ಮ ಪಾತ್ರವನ್ನ ಅಭಿನಯ ಮಾಡುತ್ತೆ ಅನ್ನುವಂತ ಚಿಂತನೆ ಅಲ್ಲಿ ಇರಲ್ಲ. ಎಲ್ಲಿರಲ್ಲ? ಸತ್ಯುಗದಲ್ಲಿ ಇರಲ್ಲ ಅಂತಾರೆ ಬಾಬಾ. ಹಾಗೆಯೇ ಪತಾ ನಹಿ ಥಾ ಕಿ ಬಾಬಾ ಭಿ परमधाम में रहते, वहां से यहाँ आकर शरीर में प्रवेश करते हैं. ಬಾಬಾ ಹೇಳ್ತಾ ಇದ್ರೆ ಇದು ಕೂಡ ಗೊತ್ತಿರೋದಿಲ್ಲ, ಬಾಬಾ ಕೂಡ ಪರಮಧಾಮ ನಿವಾಸಿ, ಅಲ್ಲಿಂದ ಶರೀರ ಪ್ರವೇಶ ಮಾಡಿ ಅವರು ಬಂದಿದ್ದಾರೆ, ನಮ್ಗೆ ಪಾಠ ಮಾಡ್ತಾರೆ. अब वह किस शरीर में प्रवेश करते वह अपने एड्रेस तो बताते. ಈಗ ಶಿವ ಬಾಬಾ ನಾನು ಯಾವ ಶರೀರದಲ್ಲಿ ಬಂದಿದ್ದೇನೆ ಅನ್ನುವಂತ ಅಡ್ರೆಸ್ ಅನ್ನು ಕೂಡ ತಿಳಿಸ್ಕೊಡ್ತಾರೆ. तुम अगर लिखो कि शिव बाबा, शिव बाबा ಅಡ್ರೆಸ್ ಏನ್? ಒಂದ್ ವೇಳೆ ನೀವು ಪತ್ರ ಬರ್ದ್ರೆ ಏನಂತ ಅಡ್ರೆಸ್ ಹಾಕ್ಬೇಕು? ಶಿವ ಬಾಬಾ, शिव बाबा तेरे केयर ऑफ परमधाम. तो परमधाम में तो चिट्ठी जा नहीं सकती. ಆದ್ರೆ ಪರಂಧಾಮಕ್ಕಂತೂ ಏನು ಹೋಗ್ಲಿಕ್ಕಾಗಲ್ಲ, ಪತ್ರ ಹೋಗ್ಲಿಕ್ಕಾಗಲ್ಲ ತಾನೆ. ಅದಕ್ಕಾಗಿ ನೀವೇನಂತ ಬರಿಬೇಕು? ಶಿವ ಬಾಬಾ ಕೇರ್ ಆಫ್ ಬ್ರಹ್ಮಾ. फिर यहाँ के एड्रेस डालते हो. ಅದಕ್ಕಾಗಿ ನೀವು ಇಲ್ಲಿ ಅಡ್ರೆಸ್ ಹಾಕ್ತೀರಿ. ಪರಂಧಾಮಕ್ಕಂತೂ ಹೋಗಿ ತಲುಪಲ್ಲ, ಅದಕ್ಕೆ ನೀವು ಇಲ್ಲಿ ಅಡ್ರೆಸ್ ಅನ್ನ ಹಾಕ್ತೀರಿ, ಸಾಕಾರ ಜಗತ್ತಿನ ಅಡ್ರೆಸ್ ಅನ್ನ ಹಾಕ್ತೀರಿ. क्योंकि तुम जानते हो बाप वहां ही आते हैं. ಯಾಕೆ ಕೇರ್ ಆಫ್ ಬ್ರಹ್ಮ ಮಧುಬನ್ ಅಂತ ಯಾಕೆ ಬರೀತೀರಿ? ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಶಿವಬಾಬಾ ಬರೋದೇ ಬ್ರಹ್ಮ ಅವರ ಶರೀರದಲ್ಲಿ ಮತ್ತು ಮಧುಬಂದಲ್ಲಿ. ಇದೇ ರಥದಲ್ಲಿ, ಬ್ರಹ್ಮ ಬಾಬಾ ರಥದಲ್ಲೇ ಶಿವಬಾಬಾ ಬರ್ತಾರೆ ಅಂತ ನಿಮ್ಗೆ ಗೊತ್ತಿದೆ. यो तो आत्माएं भी ऊपर में रहती हैं. तुम भाई भाई हो, सदैव यही समझो यह आत्मा ही इनका फलाना नाम है. ಆತ್ಮಗಳಂತೂ ಪರಂಧಾಮದಲ್ಲಿ ಇರ್ತಾರೆ, ಎಲ್ಲರೂ ಭಾಯಿ ಭಾಯಿ ಆಗಿದ್ದೇವೆ. ಬಾಬಾ ಹೇಳ್ತಾರೆ ಸದಾ ಈ ರೀತಿ ತಿಳ್ಕೊಳ್ಳಿ, ನಾನು ಆತ್ಮ, ನಾವೆಲ್ಲ ಆತ್ಮಗಳು ಇಂತಿಂತ ಹೆಸರಿನಲ್ಲಿ ಇದ್ದೇವೆ. ಆಕ್ಚುಲಿ ನಾವು ಆತ್ಮಗಳು. आत्मा को यहाँ देखते हैं परंतु मनुष्य देहाभिमान में आ जाते हैं. ಬಾಬಾ ಇತರ ಇಲ್ಲಿ ನೋಡೋದು ಆತ್ಮಗಳನ್ನೇ, ಆದ್ರೆ ಮನುಷ್ಯರು ಯಾವ ಅಭಿಮಾನಿ ಇದ್ದಾರೆ? ದೇಹಾಭಿಮಾನಿ ಇದ್ದಾರೆ. ಬಾಬಾ ಆತ್ಮಾಭಿಮಾನಿ ಮಾಡ್ತಾರೆ. ಬಾಬಾ कहते तुम अपने को आत्मा समझो और फिर मुझे याद करो. ತಂದೆ ಹೇಳ್ತಾರೆ ಮಕ್ಕಳೇ ನಿಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ, ತಂದೆಯನ್ನ ನೆನಪು ಮಾಡ್ರಿ. ಈ ಸಮಯದಲ್ಲಿ ಬಾಬಾ ತಿಳಿಸ್ತಾರೆ, जब मैं आया हूं आकर बच्चों को ज्ञान भी देता. ಯಾವಾಗ ನಾನು ಇಲ್ಲಿ ಬರ್ತೇನೆ, ಬಂದೇನ್ ಮಾಡ್ತೇನೆ? ಜ್ಞಾನವನ್ನ ಕೊಡ್ತೇನೆ. ಪುರಾನೆ ಆರ್ಗನ್ಸ್ ಲಿಯೇ ಶಿವಬಾಬಾ ಹಳೇ ಶರೀರವನ್ನ, ಹಳೆ ಅಂಗಾಂಗವನ್ನ ತಗೊಂಡಿದ್ದಾರೆ. ಈ ಶರೀರದಲ್ಲಿ, ಈ ಆರ್ಗನ್ಸ್ ಅಲ್ಲಿ ಮುಖ್ಯ ಯಾವುದು? ಶಿವಬಾಬರ ಮುಖ್ಯ ಯಾವುದು? ಮುಖ. ಆಂಖೆ ಭಿ ಹೇ, ಕಣ್ಣು ಇದೆ, ಕಣ್ಣಿನಿಂದ ಬಾಬಾ ದೃಷ್ಟಿ ಕೊಡ್ತಾರೆ. ಜ್ಞಾನಾಮೃತವನ್ನ ಮುಖದಿಂದ ಕೊಡ್ತಾರೆ. ಹಾಗಾಗಿ ಮುಖ್ಯ ಬ್ರಹ್ಮ ಬಾಬಾರ ಮುಖ್ಯ ಆರ್ಗನ್ಸ್ ಎರಡು ಯಾವುದು? ಕಣ್ಣು ಮತ್ತು ಮುಖ. ಅದಕ್ಕಾಗಿ ನೋಡಿ ಭಕ್ತಿಯಲ್ಲೂ ಕೂಡ ಬರೀ ಮುಖ ಅಷ್ಟೇ ಇಡ್ತಾರ ಅವ್ರು. ಯಾವ ಮುಖ? ಗೋಮುಖ. ನಾವ್ ನೋಡ್ತೀವಿ ತಾನೆ, ಗೋವಿನ ಮುಖವನ್ನ ಮಾತ್ರ ತೋರ್ಸ್ತಾರೆ, ಇಡೀ ಶರೀರ ತೋರ್ಸಲ್ಲ. ಅಂದ್ರೆ ಬಾಬಾ ಇದ್ರೆ ಮಾತಾ ಕೈಯ ಮುಖ ಹೇ. ಯಾವ್ದ್ರ ಮುಖ ಅದು? ಮಾತಾ ಯಾರು? ಬ್ರಹ್ಮ ಬಾಬಾ ಮಾತಾ, ಅವರ ಮುಖ ಇದು ಅಂತಾರೆ ಬಾಬಾ. ಬಡಿ ಮಾತಾ ದ್ವಾರ ತುಮಕ ಅಡಾಪ್ಟ್ ಕರ್ತೆ. ಬ್ರಹ್ಮ ಬಾಬಾ ದೊಡ್ಡ ತಾಯಿ, ಅವ್ರ ಮೂಲಕ ನಾವೆಲ್ಲ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ನೋಡ್ರಿ, ಇತ್ತೀಚೆಗೆ ಬಾಬಾ ನಾನು ದೊಡ್ಡಪ್ಪ ಅಂದಿದ್ರು ತಾನೆ, ಇವತ್ತು ಶಿವಬಾಬಾ ದೊಡ್ಡಪ್ಪ.
ಬ್ರಹ್ಮ ಬಾಬಾ ಯಾರು? ದೊಡ್ಡಮ್ಮ, ದೊಡ್ಡಮ್ಮ ಅಲ್ವಾ, ದೊಡ್ಡ ತಾಯಿ. ಕೌನ್? ಬಡಿ ಮಾತಾ ದ್ವಾರ ತುಮಕೋ ಅಡಾಪ್ಟ್ ಕರ್ತೆ. ನೋಡಿ ಮತ್ತೆ ಹೇಳ್ತಾರೆ ಬಾಬಾ ಇಲ್ಲಿ, ಬಡಿ ಮಾತಾ ದ್ವಾರ ತುಮಕೋ ಅಡಾಪ್ಟ್ ಕರ್ತೆ. ದೊಡ್ಡ ತಾಯಿ ಮೂಲಕ ನಿಮಗೆ ಅಡಾಪ್ಟ್ ಮಾಡ್ಕೊಳ್ತಾರೆ. ಯಾರು ಅಡಾಪ್ಟ್ ಮಾಡ್ಕೊಳ್ತಾರೆ? ಶಿವ ಬಾಬಾ, ದೊಡ್ಡ ತಂದೆ. ವಾ ಯಹಾ ಹೈ ನಾ, ಯ ಸಾರಾ ಬುದ್ಧಿ ಮೇ ರಹನಾ ಚಾಹಿಯೆ. ಇವೆಲ್ಲ ಮಾತುಗಳು ನಾವು ಮಕ್ಕಳ ಬುದ್ಧಿಯಲ್ಲಿ ಇರ್ಬೇಕಂತಾರೆ ಬಾಬಾ. ಮೈ ತುಮಕೋ ಪ್ರಜಾಪಿತ ಬ್ರಹ್ಮ ದ್ವಾರ ಅಡಾಪ್ಟ್ ಕರ್ತಾ. ಶಿವ ಬಾಬಾ ಇದ್ರೆ ಮಕ್ಕಳೇ, ನಾನು ಪ್ರಜಾಪಿತ ಬ್ರಹ್ಮ ಬಾಬಾರವ್ರ ಮೂಲಕ ಅಡಾಪ್ಟ್ ಮಾಡ್ಕೊಳ್ತೇನೆ. ತೋ ಯ ಮಾತಾ ಭಿ ಹೋ ಗಯಿ. ಹಾಗಾಗಿ ಬ್ರಹ್ಮ ಬಾಬಾ ಏನಾದ್ರು? ತಾಯಿ ಆದ್ರು. ಅದಕ್ಕೆ ಅವರ ಹೆಸರಲ್ಲೇ ಮಾ ಇದೆ, ಬ್ರಹ್ಮ ಅಲ್ವಾ, ಅವರು ತಾಯಿ ಆದ್ರು. ಗಾಯ ಭಿ ಜಾತಾ ಹೈ ತುಮ್ ಮಾತಾ ಪಿತಾ ಬಾಲಕ ತೇರೆ. ನೀವು ಮಕ್ಕಳು ಗಾಯನ ಮಾಡ್ತಿದ್ರಿ, ನೀವೇ ತಂದೆ, ನೀವೇ ತಾಯಿ, ನಾವು ನಿನ್ನ ಬಾಲಕರು. ತೋ ಸಬ್ ಆತ್ಮೋ ಕಾ ಬಾಪ್ ಹೈ. ಅವ್ರು ಯಾರ ತಂದೆ? ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ. ಉನ್ಕೋ ಮಾತಾ ನಹಿ ಕಹೆಂಗೆ, ವ ತೋ ಬಾಪ್ ಹಿ ಹೈ. ಶಿವಬಾಬರ್ನ ಮಾತಾ ಅಂತ ಹೇಳಿಕ್ಕಾಗಲ್ಲ, ಅವ್ರು ಯಾರು? ತಂದೆ. ಹಂಗ ಆತ್ಮಿಕ ದೃಷ್ಟಿಯಿಂದ ತಂದೆ ತಾಯಿ ಎಲ್ಲನೂ ಆಗ್ತಾರೆ. ಆದ್ರೆ ತಂದೆ ತಾಯಿ ಅಂತ ಮಹಿಮೆ ಮಾಡ್ತಾರೆ, ಅದು ಯಾರಿಗೆ? ಬ್ರಹ್ಮ ಬಾಬಾ. ಬಾಪ್ ಸೆ ವರ್ಷ ಮಿಲ್ತಾ ಹೈ, ಫಿರ್ ಮಾತಾ ಚಾಹಿಯೆ. ತಂದೆಯಿಂದ ಆಸ್ತಿ ಸಿಗುತ್ತೆ, ಮತ್ಯಾರು ಬೇಕು? ತಾಯಿ ಕೂಡ ಬೇಕು ತಾನೆ. ವಹಾ ಯಹಾ ಆತೆ ಹೈ. ಅದಕ್ಕೆ ಬಾಬಾ ಇಲ್ಲಿ ಬರ್ತಾರೆ. ಅಭಿ ತುಮಕೋ ಮಾಲೂಮ್ ಪಡ, ಬಾಪ್ ಊಪರ್ ಮೇ ರಹತೆ. ಬಾಬಾ ಎಲ್ಲಿ ಇರ್ತಾರೆ? ಮೇಲ್ಗಡೆ. ಎಲ್ಲಿ ಮೇಲೆ? ಪರಂಧಾಮ. ಹಮ್ ಆತ್ಮ ಭಿ ಊಪರ್ रहते हैं. ನಾವು ಆತ್ಮಗಳು ಕೂಡ ಮೇಲೆ ಪರಂಧಾಮದಲ್ಲಿರುವಂತವ್ರು. ಫಿರ್ ಯಾ ಆತೆ ಹೈ. ಹಾಗಾದ್ರೆ ಇಲ್ಲಿ ಯಾಕೆ ಬಂದಿದ್ದೇವೆ? ಪಾಠ ಬಜಾನೆ. ದುನಿಯಾ ಕೋ ಇನ್ ಬಾತೋಂ ಕಾ ಕುಚ್ ಭಿ ಪತಾ ನಹಿ ಹೈ. ಜಗತ್ತಿಗಂತೂ ಇಂಥ ಮಾತುಗಳ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅವರಂತೂ ಏನಂತ ಹೇಳ್ಬಿಟ್ರು? ಟಿಕ್ಕರ್ ಬಿತ್ತರ್ ಮೇ ಪರಮಾತ್ಮ ಕೋ ಕಹ ದಿಯಾ. ಕಲ್ಲಲ್ಲಿ ಮಣ್ಣಲ್ಲಿ ಮುಳ್ಳಲ್ಲಿ ಎಲ್ಲ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ರು. ಫಿರ್ ತೋ ಅನಗಿನತ್ ಹೋ ಜಾಯ್. ಈ ರೀತಿ ನಾವು ಒಪ್ಪಿದ್ರೆ ಪರಮಾತ್ಮ ಎಷ್ಟು ಜನ ಆಗ್ಬಿಟ್ರು? ಅನ್ಗಿನತ್ ಆಗ್ಬಿಟ್ರು, ಕೌಂಟ್ಲೆಸ್ ಆಗ್ಬಿಟ್ರು. ಕೌಂಟ್ ಮಾಡ್ಲಿಕ್ಕೆ ಸಾಧ್ಯವಾಗದಷ್ಟು ಪರಮಾತ್ಮ ಆಗ್ಬಿಟ್ರು. ಇಸ್ಕೋ ಕಹಾ ಜಾತಾ ಹೈ. ನೋಡಿ, ಇಂಥ ಮಾತುಗಳಿಗೆ ಏನಂತ ಹೇಳೋದು? ಘೋರ ಅಂಧಕಾರ. ಗಾಯನ ಕೂಡ ಇದೆ, ಜ್ಞಾನ ಸೂರ್ಯ ಪ್ರಗಟ ಅಜ್ಞಾನ ಅಂಧೇರ ವಿನಾಶ್. ಈ ಸಮಯ ತುಮಕೋ ಜ್ಞಾನ ಹೈ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಜ್ಞಾನ ಇದೆ. ಏನ್ ಜ್ಞಾನ ಇದೆ? ಯಹ ಹೈ ರಾವಣ ರಾಜ್. ಇದು ರಾವಣ ರಾಜ್ಯ. ಜಿಸ್ ಕಾರಣ ಅಂಧಿಯಾರ ಹೈ. ಹಾಗಾಗಿ ಈ ಜಗತ್ನಲ್ಲಿ ಏನಿದೆ? ಅಂಧಕಾರ ಇರೋದು. ವಾತೋ ರಾವಣ ರಾಜ್ಯ ಹೋತಾನೆ. ಅಲ್ಲಂತೂ ರಾವಣ ರಾಜ್ಯ ಇರೋದಿಲ್ಲ. ಅದಕ್ಕಾಗಿ ಯಾವುದೇ ವಿಕಾರ ಅಲ್ಲಿ ಇರೋದಿಲ್ಲ ಸತ್ಯುಗದಲ್ಲಿ. ದೇಹಾಭಿಮಾನ್ ಬಿ ನಹಿ. ಅಲ್ಲಿ ದೇಹಾಭಿಮಾನ ಕೂಡ ಇಲ್ಲ. ಅಲ್ಲೇನಾಗಿರ್ತಾರೆ? ಆತ್ಮಾಭಿಮಾನಿ ಆಗಿರ್ತಾರೆ. ಆತ್ಮಕೋ ಜ್ಞಾನ ಹೈ. ಈಗ ಆತ್ಮಕ್ಕೆ ತಾನೇ ಜ್ಞಾನ ಇರೋದು. ಅಲ್ಲೂ ಜ್ಞಾನ ಇರುತ್ತೆ, ನಾನು ಚಿಕ್ಕ ಮಗು, ಆಮೇಲೆ ದೊಡ್ಡವನಾದ್ಮೇಲೆ ನಾನೀಗ ಜವಾನ್, ಯುವಕ ಇದ್ದೇನೆ ಅಂತ ಗೊತ್ತಾಗತ್ತೆ. ಹಾಗೆ ವೃದ್ಧ ಆದಾಗ ಶರೀರ ಏನಾಯ್ತು? ವೃದ್ಧ ಆಯ್ತು ಅಂತಾನು ಗೊತ್ತಾಗತ್ತೆ. ಅದಕ್ಕಾಗಿ ಅದು ಶರೀರ ವೃದ್ಧರಾದ್ಮೇಲೆ ಶರೀರ ಬಿಟ್ಟು ಬೇರೆ ಶರೀರವನ್ನ ತಗೊಳತ್ತೆ. ವಾಯಸೆ ನೈ ಕತೆ ಫಲಾನ ಮರ್ಗಯ. ಯಾರಾದ್ರೂ ಸತ್ರೆ ಇಂಥವ್ರು ಸತ್ರು ಅಂತ ಅಲ್ಲಿ ಹೇಳೋದಿಲ್ಲ. ಯಾಕೆ? ಅದು ಅಮರಲೋಕ, ಅಲ್ಲಿ ಮರಣನೇ ಇಲ್ಲ, ಸಾವೇ ಇಲ್ಲ. ಖುಷಿ ಸೆ ಏಕ್ ಶರೀರ ಚೋಡ್ ದೂಸರಾ ಲೇತೆ. ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ತಗೊಳ್ತಾರೆ. ಅಭಿ ಆಯು ಪುರಿ ಹುಯಿ ಯ ಚೋಡ ನಯ ಲೇನಾ ಹೈ. ಈಗ ಆಯಸ್ಸು ಪೂರ್ಣ ಆಯ್ತು, ಇದನ್ನ ಬಿಟ್ಟು ನಾನು ಹೊಸ ತಗೋಬೇಕು. ಆದ್ರಿಂದ ಸನ್ಯಾಸಿಗಳು ಸರ್ಪದ ಉದಾಹರಣೆಯನ್ನ ಕೊಡ್ತಾರೆ. ಮಿಸಾಲ್ ವಾಸ್ತವ ಮೇ ಬಾಪ್ ಕಾ ದಿಯಾ ಹುವಾ ಹೈ. ಆಕ್ಚುಲಿ ಈ ಸರ್ಪದ ಉದಾಹರಣೆ ಕೊಟ್ಟವ್ರು ಯಾರು? ತಂದೆ. ಆದ್ರೆ ಸನ್ಯಾಸಿಗಳು ತಮ್ಮ ಹೆಸರು ಹೇಳ್ಕೊಂಡ್ಬಿಟ್ರು, ನಾವು ಕೊಟ್ಟಿದ್ದು ಅಂತ. ಅದಕ್ಕೆ ಬಾಬಾ ಹೇಳೋದು, ಜ್ಞಾನ ಮಕ್ಕಳಿಗೆ ನಾನೇ ಮೊದಲು ಕೊಡ್ತೇನೆ, ನಂತರ ಅದು ಪ್ರಾಯ ಲೋಪ ಆಗ್ಬಿಡುತ್ತೆ. ಬಾಬಾ ಕಿ ಅಕ್ಷರ ಭಿ ಹೈ ತೋ ಚಿತ್ರ ಭಿ ಹೈ. ತಂದೆ ಅಕ್ಷರನೂ ಇದೆ, ಅವ್ರ ಚಿತ್ರನೂ ಇದೆ. ಪರಂತು ಜೈಸೆ ಆಟೋ ಮೇ ನಮಕ್,
ಬಾಬಾ ಇತರೆ ಭಕ್ತಿ ಮಾರ್ಗದಲ್ಲಿಯೂ ಬಾಬಾ ಅನ್ನುವಂಥದ್ದು ಇದೆ. ಬಾಬಾ ಅಂತ ಹೇಳ್ತಾರೆ, ಅವರು ತಂದೆ ಅಂತ ಹೇಳ್ತಾರೆ. ನಿರಾಕಾರನ ಚಿತ್ರ ಅಂದ್ರೆ ಶಿವಲಿಂಗನೂ ಇದೆ. ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಎಷ್ಟು ಗೊತ್ತು ಅಂದ್ರೆ, ಹಿಟ್ಟಲ್ಲಿ ಉಪ್ಪು ಎಷ್ಟು ಮಿಶ್ರಣ ಮಾಡ್ತಾರೆ ಅಷ್ಟು ಮಾತ್ರ ಭಕ್ತಿಯಲ್ಲಿ ಜ್ಞಾನದ ನಿಶಾನೆಗಳನ್ನ ನೋಡ್ಬೋದು. ಬಾಪ ಇಟ ಅರ್ಥ ಸಮझाते, ಬಾಬಾ ಇದರ ಅರ್ಥ ಏನ್ ತಿಳಿಸ್ತಾರೆ? ಯಾವ ರೀತಿ ಸರ್ಪ ಹಳೆಯ ಪೊರೆಯನ್ನ ಬಿಟ್ಟು ಹೊಸ ಪೊರೆಯನ್ನ ತಗೊಳುತ್ತೆ. ಅದಕ್ಕೆ ಈ ರೀತಿ ಹೇಳುದಿಲ್ಲ, ಪೊರೆ ಬಿಡೋದಕ್ಕೆ ಶರೀರ ಬಿಟ್ಟು ಇನ್ನೊಂದು ಶರೀರ ಪ್ರವೇಶ ಆಯ್ತು ಅಂತ ಅದಕ್ಕೆ ಹೇಳಲ್ಲ. ಕಾಲ ಬದಲನೆ ಕಾ ಏಕ ಸರ್ಬ ಕಾ ಹಿ ಮಿಸಾಲೆ. ಇಡೀ ಪ್ರಪಂಚದಲ್ಲಿ ತನ್ನ ಪೊರೆಯನ್ನ ಬಿಡುವಂತ ಒಂದು ಜೀವ ಅಂದ್ರೆ ಅದು ಯಾವುದು? ಸರ್ಪ. ಕಾಲ್ ಉನ್ಕಿ ದೇಖ್ನೆ ಮೇ ಆತೆ, ಶರೀರ ಬಿಟ್ಟ ಮೇಲೆ ಏನು ಪೊರೆ ಬಿಡುತ್ತೆ, ಆ ಪೊರೆನೇನ್ ಮಾಡ್ಬೋದು ನಾವು? ನೋಡ್ಬೋದು, ಕಾಣಿಸುತ್ತದು. ಜೈಸೆ ಕಪಡ ಉತಾರ ಜಾತ, ಹೇಗೆ ಬಟ್ಟೆ ಬಿಟ್ಟಿರ್ತಾರೆ ಹಾಗೆ ಅದ್ರ ಪೊರೆ ಬಿಟ್ಟಿದ್ದು ಸೇಮ್ ಹಾವೇನ್ ಸರ್ಪದ ರೂಪದಲ್ಲೇ ಇರುತ್ತದೆ. ಬಾಬಾ ಇತರೆ ಜೈಸೆ ಸರ್ಪಕ್ಕೆ ಖಾಲ್ ಚೋಡ್ ದಿಯಾ ದೂಸರಿ ಮಿಲ್ ಜಾತಿ. ಸರ್ಪ ತನ್ನ ಪೊರೆಯನ್ನ ಬಿಟ್ಟಾಗ ಏನಾಗುತ್ತೆ, ಮತ್ತೆ ಇನ್ನೊಂದು ಪೊರೆಯನ್ನ ಅದು ಡೆವಲಪ್ ಮಾಡ್ಕೊಳ್ಳುತ್ತೆ ಅಥವಾ ಅದು ಬೆಳೆಯುತ್ತೆ ಶರೀರದಲ್ಲಿ. ಸರ್ಪ ತೋ ಜಿಂದಾ ಹಿ ರಹತಾ ಹೈ. ಪೊರೆ ಬಿಟ್ಟ ಮೇಲೆ ಸರ್ಪ ಏನ್ ಸಾಯುತ್ತೇನು? ಇಲ್ಲ. ಹಾಗಾದ್ರೆ ಅದು ಸಾಯೋದೇ ಇಲ್ಲೇನು? ಸದೈವ ಅಮರ ರಹತಾ ಹೈ, ಸದಾ ಅಮರ ಆಗಿರುತ್ತೇನು? ಇಲ್ಲ. ಹಾಗಾದ್ರೆ ಎಷ್ಟು ಪೊರೆ ಚೇಂಜ್ ಮಾಡುತ್ತದು? 2 से 3 ಖಾಲ್ ಬದಲಿ ಕರ್ ಫಿರ್ ಮರ್ ಜಾಯೆಂಗೆ. 2 ರಿಂದ 3 ಸಲ ತನ್ನ ಪೊರೆಯನ್ನ ಚೇಂಜ್ ಮಾಡಿ ಆಮೇಲೆ ಏನಾಗತ್ತಂತದು ಸತ್ತೋಗುತ್ತಂತೆ. ವಾವಿ ತುಮ್ ಸಮಯ ಪರ್ ಏಕ ಖಾಲ್ ಚೋಡ್ ದೂಸರಿ ಲೇ ಲೇತೆ. ಹಾಗೆ ಸತ್ಯುಗದಲ್ಲೂ ಕೂಡ ನೀವು ಒಂದು ಸಮಯದಲ್ಲಿ ಒಂದು ಶರೀರ ಬಿಟ್ಟು ಏನ್ ಮಾಡ್ತೀರಿ? ಬೇರೆ ಶರೀರ ತಗೊಳ್ತಾ ಹೋಗ್ತೀರಿ. ಜಾನ್ತಿಯೋ ಅಭಿ ಹಮ್ಕೋ ಗರ್ಭಮೇ ಜಾನ. ನಿಮ್ಗೆ ಸತ್ಯುಗದಲ್ಲಿ ಗೊತ್ತಾಗತ್ತೆ ಈಗ ನಾವು ಗರ್ಭಕ್ಕೆ ಹೋಗ್ಬೇಕು. ವಾತೋ ಹೈಹಿ ಯೋಗ ಬಲ್ ಕಿ ಬಾತ್. ಯಾವ ಬಲ ಇರುತ್ತಲ್ಲಿ? ಯೋಗದ ಬಲ. ಯೋಗ ಬಲ್ಸೆ ತುಮ್ಕೋ ಜನ್ಮತೆ ಹೋ. ಯೋಗದ ಬಲದಿಂದಲೇ ನಿಮ್ಮ ಜನ್ಮ ಆಗತ್ತೆ. ಆದ್ರಿಂದ ನಿಮ್ಮನ್ನ ಅಮರ ಎಂದು ಹೇಳಲಾಗತ್ತೆ. ಅಮರ ಅಂತ ಯಾಕೆ ಹೇಳ್ತಾರೆ ನಿಮ್ಮನ್ನ? ನಿಮ್ಮದು ಯೋಗದ ಬಲದಿಂದ ಜನ್ಮ ಆಗತ್ತೆ. ಮತ್ತು ನೀವು ಶರೀರ ಬಿಟ್ಟು ಇನ್ನೊಂದು ಶರೀರ ತಗೊಳ್ತೀರಿ, ಇಲ್ಲಿ ಸಾವನ್ನೋದು ಇಲ್ಲೇ ಇಲ್ಲ, ದುಃಖ ಇರುವುದಿಲ್ಲ. ಈಸಿಯಾಗಿ ಸರ್ಪ ಹೇಗೆ ಪೊರೆಯನ್ನ ಬಿಡುತ್ತೋ ಹಾಗೆ ನೀವು ಶರೀರ ಬಿಡ್ತೀರಿ. ಆತ್ಮ ಕತಿ ಹಮ್ ಅಬು ಬುಡಾ ಹೋಗಯ. ಸತ್ಯುಗದಲ್ಲಿ ಆತ್ಮ ಹೇಳುತ್ತಂತೆ ಈಗ ನಮ್ಮ ಶರೀರ ಹಳೇದಾಯೋ ಆಗೋಯ್ತು, ವೃದ್ಧ ಆಯ್ತು, ಮತ್ತೇನಾಗತ್ತಂತ ಅದಕ್ಕೆ ಸಾಕ್ಷಾತ್ಕಾರ ಹೋಜಾತ, ಸಾಕ್ಷಾತ್ಕಾರ ಆಗತ್ತಂತೆ. ಅವ ಹಮ್ ಜಾಕ ಛೋಟಾ ಬಚ್ಚಾ ಬನೋಂಗ. ಏನ್ ಸಾಕ್ಷಾತ್ಕಾರ ಆಗತ್ತೆ? ನಾನು ಹೋಗಿ ಚಿಕ್ಕ ಮಗು ಆಗ್ತೇನೆ. ಆಪೇ ಶರೀರ ಚೋಡ್. ಹಾಗಾಗಿ ಅವರು ತಾವಾಗಿ ಇಚ್ಛೆಯಿಂದ ಶರೀರ ಬಿಟ್ಟು ಆತ್ಮ ಭಾಗಕರ್ ಜಾಯಿ ಓಡಿ ಹೋಗುತ್ತಂತೆ. ಹೋಗಿ ಛೋಟೆ ಬಚ್ಚೆ ಮೇ ಪ್ರವೇಶ ಕರ್ತೆ. ಓಡ್ ಹೋಗಿ ವೃದ್ಧ ಆಗಿರುತ್ತಲ್ಲ ಶರೀರ, ಬಾಳ ಇಷ್ಟ ಆಗತ್ತ ಅದಕ್ಕೆ, ಹೊಸ ಬಟ್ಟೆ ಹಾಕೊಳ್ಳಿಕ್ಕೆ ಹೆಂಗ್ ಇಷ್ಟ ಆಗುತ್ತಲ್ಲ ಹಾಗೆ ದೇವತೆಗಳು ತಮ್ಮ ಆಯಸ್ಸು ಮುಗಿದಾಗ ವೃದ್ಧರಾದಾಗ ಆ ದೇಹ ಬಿಟ್ಟು ಓಡ್ ಹೋಗಿ ಶರೀರದಲ್ಲಿ ಚಿಕ್ಕ ಮಗುವಿನ ಶರೀರದಲ್ಲಿ ಪ್ರವೇಶ ಮಾಡ್ಬಿಡುತ್ತೆ, ಗರ್ಭದಲ್ಲಿ ಪ್ರವೇಶ ಮಾಡ್ಬಿಡುತ್ತೆ. ಆದ್ರೆ ಇಲ್ಲಿ ಅಲ್ಲಿ ಇಲ್ಲ ಅಲ್ದಾಡಿ 12 ದಿನ ತನಕ ಕಾದು ಎಲ್ಲ ಅವ್ರನ್ನ ಮಂತ್ರ ಅದು ಇದು ಹೇಳಿ ಓಡಿಸ್ದಾಗ ಓಡೋಗುತ್ತದೆ. ಆತ್ಮ ಅಷ್ಟು ಈಸಿ ಓಡಲ್ಲ ಕಲಿಯುಗದಲ್ಲಿ. ಸತ್ಯುಗದಲ್ಲಿ ಓಡೋಗಿ ಗರ್ಭದಲ್ಲಿ ಪ್ರವೇಶ ಮಾಡ್ಬಿಡುತ್ತೆ. ಕಲಿಯುಗದಲ್ಲಿ ಅಲ್ಲಿ ಇಲ್ಲಲ್ದಾಡಿ ಸಂಬಂಧಿಕರ ಹತ್ರನೇ ಇದ್ದು ಆ ಮನೆಯಲ್ಲೇ ಇದ್ದು 12 ದಿನ ಆಮೇಲೇನು ಶಾಸ್ತ್ರ ಅದು ಇದು ಮಾಡ್ತಾರ ಅವಾಗ ಓಡು. ಅಜ್ಞಾನಿಗಳು ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ ಉಸ್ ಗರ್ಭಕ್ಕೂ ಜೈಲ್ ನಹಿ ಸಾರಿ ಹೀಗೆ ಆತ್ಮ ಅಲ್ಲಿ ಓಡೋಗಿ ಶರೀರ ತಕ್ಷಣ ಪ್ರವೇಶ ಮಾಡ್ಬಿಡುತ್ತೆ. ಅಲ್ಲಿ ಗರ್ಭಕ್ಕೆ ಜೈಲು ಅಂತ ಹೇಳೋದಿಲ್ಲ, ಏನಂತ ಹೇಳಾಗತ್ತೆ? ಮಹಲ್. ಯಾಕೆ? ಅಲ್ಲಿ ಬಹಳ ಸುಖವಾಗಿರುತ್ತೆ ಆತ್ಮ, ಏನು ನೋವಾಗೋದಿಲ್ಲ. ಇಲ್ಲಿ ಬಹಳ ಒದ್ದಾಡುತ್ತಂತೆ ಗರ್ಭದಲ್ಲಿ ಆತ್ಮ. ಪಾಪ ತೋ ಕೊಯ್ ಹೋತಾನೇ ಇತ್ತು ಜೋ ಭೋಗನಾ ಪಡೆ. ಪಾಪನೇ ಇಲ್ಲ ಆತ್ಮನಲ್ಲಿ, ಪಾಪದ ಅಂಶನೇ ಇಲ್ಲ ಅಂದ್ಮೇಲೆ ಏನ್ ಭೋಗಿಸ್ಬೇಕದು? ಇಲ್ಲ, ಏನು ದುಃಖ ಭೋಗಿಸೋದೇ ಇಲ್ಲ. ಗರ್ಭ ಮಹಲ್ ಮೇ ಆರಾಮ್ಸೆ ರಹತೆ. ಸತ್ಯುಗದಲ್ಲಿ
ಆತ್ಮ ಹೆಂಗಿರುತ್ತಂತೆ? ಗರ್ಭ ಮಹಲ್ನಲ್ಲಿ ಆರಾಮಾಗಿ ಇರುತ್ತೆ. ದುಃಖದ ಯಾವ ಮಾತು ಅದಕ್ಕಲ್ಲಿ ಇರೋದೇ ಇಲ್ಲ. ನ ಕೋಯಿ ऐसी ಗಂದಿ ಚೀಸ್ ಖಿಲಾತೆ ಜಿಸೆ ಬಿಮಾರ್ ಹೋ ಜಾಯೆ. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಸತ್ಯುಗದಲ್ಲಿ ಆರೋಗ್ಯ ಕೆಡುವಂತ ಯಾವ ವಸ್ತುನು ತಾಯಿ ತಿನ್ನೋದೇ ಇಲ್ಲ. ಇಲ್ಲಿ ಅದೇನ್ ತಿನ್ನತ್ತೆ ಅದೆಲ್ಲ ಮಗುವಿನ ಮೇಲೆ ಪರಿಣಾಮ. ತಾಯಿ ಖಾರ ತಿಂದ್ರೆ ಮಗುವಿಗೂ ಖಾರ ಆಗತ್ತಾ? ತಾಯಿ ಹುಳಿ ತಿಂದ್ರೆ ಮಗುವಿಗೂ ಆಗತ್ತೆ. ತಾಯಿ ಮಸಾಲ ಬಹಳ ಗರಂ ಮಸಾಲ ತಿಂದ್ರೆ ಮಗುವಿಗೂ, ಹೊಟ್ಟೆಯಲ್ಲಿರುವಂತ ಮಗುವಿಗೂ ಪರಿಣಾಮ ಬೀರುತ್ತೆ. ಆರೋಗ್ಯ ಕೆಟ್ಟ ಹೋಗುವಂತದ್ದು ಏನಾದ್ರೂ ಆಹಾರ ತಿಂದ್ರೆ ಮಗುವಿಗೂ ಏನಾಗತ್ತೆ? ಅಲ್ಲಿ ಪರಿಣಾಮ ಬೀರುತ್ತೆ. ಆದ್ರೆ ಸತ್ಯುಗದಲ್ಲಿ ಹೀಗೆ ಮಗುವಿನ ಅಥವಾ ತಾಯಿ ಆರೋಗ್ಯ ಕೆಡುವಂತ ಯಾವ ವಸ್ತುನು ಅಲ್ಲಿ ತಿನ್ನೋದೇ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ತಾನೆ, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಅದು ತಿನ್ನೋ, ಇದು ತಿನ್ನೋ, ಹಂಗೆಲ್ಲ ಅಲ್ಲಿ ಇರೋದೇ ಇಲ್ಲ. ಅಲ್ಲಿ ಆರೋಗ್ಯದ ಆಹಾರವನ್ನೇ ತಿಂತಾರೆ. ಆ ಬಾಬಾ ಖಾತೆ ಬಚ್ಚೆ ತುಮ್ಕೋ ನಿರ್ವಾಣ ಧಾಮೇ ಜಾನ ಹೇ. ಈಗ ತಂದೆ ಹೇಳ್ತಾರೆ, ಮಕ್ಕಳಿಗೆ ಎಲ್ಲಿ ಹೋಗ್ಬೇಕಾಗಿದೆ ನೀವು? ನಿರ್ವಾಣ ಧಾಮಕ್ಕೆ. ಯ ದುನಿಯಾ ಬದಲ್ನಿ ಹೇ. ಮಕ್ಕಳೇ, ಈ ಜಗತ್ತೇನಾಗಲಿದೆ? ಬದಲಾಗಲಿದೆ. ಪುರಾನೆ ಸೇ ಫಿರ್ ನಯಿ ಹೋಗಿ. ಹಳೆಯದ್ರಿಂದ ಏನಾಗತ್ತೆ? ಜಗತ್ತು ಹೊಸದಾಗತ್ತೆ. ಹರೇಕ ಚೀಜ್ ಬದಲ್ತಿ. ಪ್ರತಿ ವಸ್ತುನು ಏನಾಗತ್ತೆ? ಬದಲಾಗಲಿದೆ. झाड़ से बीज निकलते हैं, फिर से बीज लगाओ तो कितना फल मिलता है. ವೃಕ್ಷದಿಂದ ಬೀಜ ಹುಟ್ಟುತ್ತೆ, ಅದೇ ಬೀಜ ಬಿತ್ತೆ ಅದಕ್ಕೆ ಎಷ್ಟು ಬೀಜಗಳು ಬೀಳ್ತವೆ. ಆ ಬೀಜವನ್ನ ಬಿತ್ತಿದ್ರೆ ಮತ್ತೆ ಎಷ್ಟು ಫಲ ಸಿಗುತ್ತೆ. ಏಕ ಬೀಜ ಸೆ ಕಿತನೆ ದಾನೆ ನಿಕಲ್ತೆ. ಒಂದು ಬೀಜದಿಂದ ಎಷ್ಟೋ ಧಾನ್ಯಗಳು ಸಿಗುತ್ತೆ. ಸತ್ಯುಗದಲ್ಲಿ ಏಕ್ ಹಿ ಬಚ್ಚಾ ಪೈದಾ ಹೋತಾ ಹೈ. ಸತ್ಯುಗದಲ್ಲಿ ಒಬ್ಬನೇ ಮಗ ಹುಟ್ಟುತ್ತಾನೆ. ಅದು ಯೋಗದ ಬಲದಿಂದ. ಒಬ್ಬನೇ ಮಗ, ರೂಲ್ ಅಲ್ಲಿ ಒಬ್ಬ ಮಗ ಒಬ್ಬ ಮಗಳು. ಹೆಂಗೆ ಏನೋ ಭ್ರಮೆ ಕಲ್ಪನೆ ಅಂತ ಅಜ್ಞಾನಿಗಳು ಅನ್ಕೊಳ್ತಾರೆ, ಅಥವಾ ಇಲ್ಲೂ ನಂಬರ್ ವಾರಾಗಿ ಅರ್ಥ ಮಾಡ್ಕೊಳ್ತಾರೆ. ನಾನು ಇದನ್ನ ಉದಾಹರಣೆ ಹೇಳಿರ್ಬೋದು. ಯಾವುದೋ ಒಂದು ಕುಲ ಇವಾಗ್ಲೂ ಇದೆ ಅಂತೆ. ಅವ್ರ ಮನೆಯಲ್ಲಿ ಒಂದು ಮಗ ಒಂದು ಮಗಳು, ಅಲ್ಲ ಸಾರಿ, ಒಂದು ಗಂಡು ಸಂತಾನನು ಹೆಣ್ಣು ಸಂತಾನ, ಅದೊಂದೇ ಆಗತ್ತೆ ಎಲ್ಲರಿಗೂ. ದತ್ತು ತಗೊಂಡ್ರೆ ಅವ್ರ ಮನೆಯಲ್ಲಿ ಯಾರನ್ನಾದ್ರೂ ಅವ್ರ ಮತ್ತೆ ಅದೇ ಹುಟ್ಟುತ್ತಂತೆ, ಗಂಡ ಅಥವಾ ಹೆಣ್ಣು ಯಾವ್ದೋ ಒಂದು ಹುಟ್ಟುತ್ತೆ, ಒಂದೇ ಮಗು ಎಲ್ಲರಿಗೂ. ಬೇರೆ ಜಾತಿ, ಬೇರೆ ಕುಲ, ಬೇರೆ ಧರ್ಮ ಚೇಂಜ್ ಮಾಡಿದ್ರು ಅವ್ರ ಮನೇಲಿ ಒಂದೇ ಮಗು ಹುಟ್ಟುತ್ತಂತೆ. ಬಹಳ ವರ್ಷಗಳಿಂದಲೂ, ತಲೆ ತಲಾಂತರಗಳಿಂದ ಅವ್ರ ಮನೇಲಿ ಒಂದೇ ಮಗು ಹುಟ್ಟುತ್ತೆ. ಹಂಗೆ ನ್ಯಾಚುರಲ್ ಆಗಿ ಸತ್ಯುಗದಲ್ಲಿ ಒಬ್ಬ ಮಗ ಒಬ್ಬ ಮಗಳು. ಹಿಂಗೆ ಅಲ್ಲಿ ಪ್ರಕೃತಿಯ ನಿಯಮ ಆಗಿರುತ್ತೆ. ಅದು ಹೆಂಗ್ ಹುಟ್ಟುತ್ತಾರೆ? ಯೋಗದ ಬಲದಿಂದ. ಅಂದ್ರೆ ಯೋಗದ ಬಲದಿಂದ ಅಂದ್ರೆ ಅಲ್ಲಿ ವಿಕಾರದ ಬಲದಿಂದ ಅಲ್ಲ, ವಿಕಾರ ಅಲ್ಲಿ ಇರೋದಿಲ್ಲ. ಯಾ ವಿಕಾರ ಸೇ 4-5 ಬಚ್ಚೆ ಪೈದಾ ಕರ್ತೆ. ಇಲ್ಲಿ ವಿಕಾರದಿಂದ 4-5 ಮಕ್ಕಳಿಗೆ ಜನ್ಮವನ್ನ ಕೊಡ್ತಾರೆ. ಸತ್ಯುಗ ಕಲಿಯುಗ ಮೇ ಬಹುತ್ ಫರ್ಕ್ ಹೇ ಜೋ ಬಾಪ್ ಬತ್ಲಾತೆ. ಸತ್ಯುಗಕ್ಕೂ ಕಲಿಯುಗಕ್ಕೂ ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ, ಇದನ್ನ ಬಾಬಾನೇ ತಿಳಿಸ್ಕೊಡ್ತಾರೆ. नई दुनिया फिर पुरानी कैसे होती, उसमें आत्मा कैसे 84 जन्म लेती है, अभी समझाया है. ಹೊಸ ಜಗತ್ತು ಹಳೇದ್ ಹೇಗಾಗತ್ತೆ, ಅದರಲ್ಲಿ ಆತ್ಮ ಹೇಗೆ ಜನ್ಮ ತಗೊಳುತ್ತೆ, ಇದನ್ನು ಕೂಡ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. हरेक आत्मा अपना अपना पाठ बजाकर फिर जब जाएगी तो अपने अपनी जगह पर जाकर खड़ी रहेगी. ನೋಡಿ ಏನ್ ಹೇಳ್ತಾರೆ ಬಾಬಾ, ಆತ್ಮಗಳು ತಮ್ಮ ತಮ್ಮ ಪಾತ್ರ ಮಾಡಿ ಆಮೇಲೆ ಪರಂಧಾಮಕ್ಕೆ ಹೋಗಿ ತಮ್ಮ ತಮ್ಮ ಜಾಗದಲ್ಲಿ ಹೋಗಿ ನಿಂತು ಬಿಡ್ತಾರೆ. ನೋಡಿ ಅಲ್ಲಿ ಜಾಗ ಕಾಯಂ ಜಾಗ ಇರುತ್ತೆ, ಪರ್ಮನೆಂಟ್ ಪ್ಲೇಸ್ ಇದೆ. ಎಲ್ಲಿ? ಪರಂಧಾಮನಲ್ಲಿ. ಅಲ್ಲೇ ಕುತ್ಕೋಬೇಕು. ಕಲ್ಪನು ಪರಂಧಾಮಕ್ಕೆ ಹೋದಾಗ ಅದೇ ಜಾಗ ಫಿಕ್ಸ್. ಆತ್ಮಕ್ಕೆ ಒಂದ್ ರೀತಿ ಅದು ಸಂಸ್ಕಾರ. ಇಲ್ಲಿ ಕೂಡ ನಾವು ನೋಡ್ತೀವಿ, ಒಂದೊಂದ್ ಜಾಗ ಫಿಕ್ಸ್ ಮಾಡ್ಕೊಂಡಿರ್ತೀರ, ಅದೇ ಜಾಗದಲ್ಲೇ ಕುತ್ಕೋತೀರಿ ಅಲ್ವಾ? ಹಾಗೆ ಪರಂಧಾಮದಲ್ಲೂ ಕೂಡ ಏನಿರುತ್ತೆ? ಫಿಕ್ಸ್ ಇರುತ್ತೆ ಜಾಗ. ಜಗ ಬದಲ್ತಿ ನಹಿ ಹೈ. ಕಲ್ಪ ಏನಾಗಲ್ಲ, ಅದು ಜಾಗ ಬದಲಾಗಲ್ಲ. अपने अपने धर्म में अपनी जगह पर नंबरवार खड़े होंगे. ತಮ್ಮ ತಮ್ಮ ಧರ್ಮದಲ್ಲಿ ತಮ್ಮ ತಮ್ಮ ಜಾಗದಲ್ಲಿ ನಂಬರ್ ವಾರ್ ಆಗಿ ಹೋಗಿ ನಿಲ್ತಾರೆ, ಫಿಕ್ಸ್ ಆಗ್ತಾರೆ. ಹಾಗೆ ನಂಬರ್ ವಾರ್ ಆಗಿ ಹಂಗೆ ಕೆಳಗಡೆ ಇಳಿದ್ಬಿಡ್ತಾರೆ. ಹೆಂಗೆ ನಂಬರ್ ವಾರ್ ಆಗಿ ಹೋಗಿರ್ತಾರೋ ಅಲ್ಲಿ ವೃಕ್ಷ ಮೇಲೆ ಬೀಜ, ಆಮೇಲೆ ಬ್ರಹ್ಮ ವಿಷ್ಣು ಶಂಕರ ಆತ್ಮಗಳನ್ನ ತೋರಿಸಿದಾರೆ, ಆಮೇಲೆ ದೇವತಾ ಆತ್ಮಗಳನ್ನ ಕಾಂಡದಲ್ಲಿ ತೋರಿಸಿದ್ದಾರೆ.
ಹೇಗ್ ಹೋಗಿ ಅಲ್ಲಿ ಕೂತಿದ್ರೋ ಹಾಗೆ ಮೇಲಿಂದ ಕೆಳಗಿನ ತನಕ ಇಳಿದು ಬರ್ತಾರೆ ಪರಂಧಾಮದಲ್ಲಿ, ಪರಂಧಾಮದಿಂದ. इसलिए छोटे छोटे मॉडल्स बनाकर रखते हैं ಮೂಲ ವತನ್ಗೆ. ಮೂಲ ವತನದ ಚಿಕ್ಕ ಪುಟ್ಟ ಮಾಡೆಲ್ಸ್ ಗಳನ್ನ ಮಾಡಿ ಇಡ್ತಾರೆ. ಸರ್ವ ಧರ್ಮಕ ಅಪನ ಅಪನ ಸೆಕ್ಷನ್ಸ್. ನೋಡಿ, ಪರಮಧಾಮದಲ್ಲೂ ಕೂಡ ಏನಿದೆ ಅಂತೆ, ಎಲ್ಲಾ ಧರ್ಮದವರದು ಅವರವ್ರದೇ ಆಗಿರುವಂತ ಸೆಕ್ಷನ್ಸ್ ಇದಾವೆ. ದೇವಿ ದೇವತಾ ಹೇ ಪೆಹಲಾ ಧರ್ಮ. ಮೊದಲನೇ ಧರ್ಮ ಯಾವುದು? ದೇವಿ ದೇವತಾ ಧರ್ಮ. ಆಮೇಲೆ ನಂಬರ್ ವಾರಾಗಿ ಬರ್ತಾರೆ. ನಂಬರ್ ವಾರನೇ ಬಂದು ಇಲ್ಲಿ ಪಾತ್ರ ಮಾಡ್ತಾರೆ. ನೀವು ಕೂಡ ನಂಬರ್ ವಾರಾಗಿ ಪಾಸ್ ಆಗ್ತೀರಿ. ಒಂದು ಮಾರ್ಕ್ಸ್ ಹಿಸಾಬ್ ಸೇ ಜಾಗ ಲೇತೇವ್. ನೋಡಿ, ನೀವು ಪರಂಧಾಮದಲ್ಲಿ ಜಾಗ ಹೆಂಗ್ ತಗೊಳ್ತೀರಿ? ನಿಮ್ಮ ಮಾರ್ಕ್ಸಿನ ಅನುಸಾರ. ನಂಬರ್ 1 ಆದವರು ಶುಭಾಬರವ್ರಿಗೆ ಅತಿ ಹತ್ತಿರ ಹೋಗಿ ಕೂತ್ಕೋತಾರೆ ಪರಂಧಾಮದಲ್ಲಿ. ನಂಬರ್ ವಾರಾಗಿ ಹೇಗೆ ಪುರುಷಾರ್ಥ ಮಾಡ್ತಿರೋ, ಹೇಗ್ ಪಾಸ್ ಆಗ್ತಿರೋ ಹಾಗೆ ಪರಂಧಾಮದಲ್ಲಿ ಶುಭಾಬನ ಹತ್ರ ಫಿಕ್ಸ್ ಆಗ್ತಿರಿ. ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಕಿ ಪಢಾಯಿ ಕಲ್ಪ ಮೇ ಏಕ್ ಹಿ ಬಾರ್ ಹೋತೆ ಹೈ. ಬಾಬನ್ ಶಿಕ್ಷಣ ಇಡೀ ಕಲ್ಪದಲ್ಲಿ ಎಷ್ಟು ಸಲ? ಒಂದೇ ಬಾರಿ. ತುಮ್ ಆತ್ಮಾಂಕ ಕಿತನಾ ಛೋಟಾ ಸಿಜ್ರಾ ಹೋಗ. ನೀವ್ ಆತ್ಮಗಳದ್ದು ಎಷ್ಟು ಚಿಕ್ಕ ಏನೋ ಮರ ವೃಕ್ಷ ಇರುತ್ತಲ್ಲಿ. ಯಾಕೆಂದ್ರೆ ಅದಕ್ಕೆ ಏನಿಲ್ಲ, ಪ್ಲೇಸ್ ಅವಶ್ಯಕತೆ ಇಲ್ಲ ತಾನೆ. ಯಾಕೆಂದ್ರೆ ಆತ್ಮ ತಾನೆ. ಆತ್ಮಗಳಿರೋದಕ್ಕೆ ಎಷ್ಟು ಜಾಗ ಬೇಕು? ಜೈಸೆ ತುಮಾರ ಇತನಾ ಬಡಾ ಝಾಡ್ ಹೇ. ಈ ಸೃಷ್ಟಿಯಲ್ಲಿ ಏನಿದೆ, ಸಾಕಾರ ಜಗತ್ನಲ್ಲಿ ಎಷ್ಟು ದೊಡ್ಡ ವೃಕ್ಷ ಇದೆ ಅಲ್ಲ. ತುಮ್ ಬಚ್ಚೋ ನೆ ದಿವ್ಯ ದೃಷ್ಟಿ ಸೆ ದೇಕರ್ ಫಿರ್ ಯಹಾ ಬೈಟ್ಕರ್ ಚಿತ್ರ ಬನಾಯೆ ಜಾತೆ. ಚಿತ್ರಗಳನ್ನೆಲ್ಲ ಬಾಬಾ ಹೆಂಗ್ ಮಾಡಿಸಿದ್ರು? ದಿವ್ಯ ದೃಷ್ಟಿಯಿಂದ ನೋಡಿದ್ರು ಮಕ್ಕಳು, ಅದನ್ನ ಇಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು. ಬ್ರಹ್ಮ ಬಾಬರಿಗೂ ಸಾಕ್ಷಾತ್ಕಾರಗಳಾದು, ಅದರ ಆಧಾರದ ಮೇಲೆ ಇಲ್ಲಿ ಎಲ್ಲಾ ಚಿತ್ರ ಮಾಡಿರೋದು. ಯಾವುದೇ ಚಿತ್ರ ಅದೆಲ್ಲ ಸಾಕ್ಷಾತ್ಕಾರದ ಮೂಲಕ ಬಾಬಾ ಮಾಡಿಸಿದ್ದು. ಆತ್ಮ ಕಿತನಿ ಛೋಟಿ ಹೇ. ಆತ್ಮ ಎಷ್ಟು ಸಣ್ಣದಿದೆ, ಶರೀರ ಎಷ್ಟು ದೊಡ್ಡದು. ಸಬ್ ಆತ್ಮ ವಹಾ ಜಾಕರ್ ಬೇಟಿಂಗ್. ಎಲ್ಲ ಆತ್ಮಗಳು ಹೋಗಿ ಎಲ್ಲಿ ಕುತ್ಕೋತಾರೆ? ಪರಂಧಾಮದಲ್ಲಿ. ಬಹುತ್ ಥೋಡಿ ಜಾಗ ಮೇ. ಎಷ್ಟ್ ಜಾಗ ಸಾಕೋದಕ್ಕೆ ಪರಂಧಾಮದಲ್ಲಿ ಕುತ್ಕೊಳ್ಳೋದಕ್ಕೆ? ಸ್ವಲ್ಪ ಜಾಗ ಆದ್ರೂ ಸಾಕು. ಆತ್ಮ ಕಣ್ಣಿಗೂ ಕಾಣಲ್ಲ ಅಂದ್ಮೇಲೆ, ಕಣ್ಣಿಗೂ ಕಾಣದ ಅತಿ ಸೂಕ್ಷ್ಮ ಶಕ್ತಿ ಆತ್ಮ ಅಂದ್ಮೇಲೆ ಅದು ಇರೋದಕ್ಕೆ ಸ್ವಲ್ಪ ಜಾಗ ಆದ್ರೂ ಸಾಕು. ಬಾಬಾ ಹೇಳ್ತಾ ಇದ್ದಾರೆ, ಥೋಡಿ ಜಾಗ ಮೇ ನಜದೀಕ್ ಮೇ ಜಾಕರ್ ಆತಿ. ಸಣ್ಣ ಜಾಗದಲ್ಲಿ ಅದು ಹತ್ತತ್ರ ಹೋಗಿ ಇರ್ತೇವಂತೆ, ಹತ್ತತ್ರ. ಮನುಷ್ಯ ಕಾ ಝಾಡ್ ಕಿತನಾ ಬಡಾ ಹೈ. ಅದೇ ಮನುಷ್ಯರ ವೃಕ್ಷ ಎಷ್ಟು ದೊಡ್ಡದು, ಎಷ್ಟು ದೂರ ದೂರ, ಎಷ್ಟೊಂದು ಖಂಡಗಳು, ಎಷ್ಟೊಂದು ದೇಶಗಳು, ಎಷ್ಟೊಂದು ಊರುಗಳು, ಹಳ್ಳಿಗಳು. ಎಲ್ಲೆಲ್ಲೋ ಕೆಲವೊಂದು ದೇಶಗಳಂತೂ ಎಲ್ಲೋ ಇದೆ, ಎಲ್ಲೋ ಐಲ್ಯಾಂಡ್ ನಲ್ಲಿ, ಎಲ್ಲೋ ಒಂದು ದ್ವೀಪದಲ್ಲಿ. ಮನುಷ್ಯಂಕೋತು ಜಗ ಚಾಯೇನಾ. ಮನುಷ್ಯರಿಗೇನ್ ಬೇಕು? ಜಾಗ ಬೇಕು ತಾನೆ. ಅದಕ್ಕಾಗಿ ಸಾಕಾರ ವೃಕ್ಷ ಏನಿದೆ ಅಂತೆ, ದೊಡ್ಡದಿದೆ ಅಂತೆ. ಯಾಕೆ ಜಾಗ ಬೇಕು ಮನುಷ್ಯರಿಗೆ? ಚಲನೆ, ಫಿರಲ್ನೆ, ಖೇಲನೆ, ಪಡನೆ, ನೌಕರಿ ಕರನೆ, ಇಷ್ಟೆಲ್ಲ ಕೆಲ್ಸ ಇದೆ ತಾನೆ. ಆತ್ಮಕ್ಕೇನ್ ಕೆಲ್ಸ ಇದೆ? ಅದಕ್ಕೆ ಅಲ್ಲೇನ್ ಜಾಗ ಜಾಸ್ತಿ ಬೇಕಾಗಿ ಸುಮ್ಮನೆ ಹೋಗಿ ಕುತ್ಕೊಳ್ಳುತ್ತಷ್ಟೇ. ಅದು ಇಲ್ಲಿ ಓಡಾಡ್ಲಿಕ್ಕೆ, ವಾಕಿಂಗ್ ಮಾಡ್ಲಿಕ್ಕೆ ಬೇಕು, ತಿರುಗಾಡ್ಲಿಕ್ಕೆ ಬೇಕು, ಆಟ ಆಡ್ಲಿಕ್ಕೆ ಜಾಗ, ಗ್ರೌಂಡ್ ಬೇಕು, ಓದ್ಲಿಕ್ಕೆ ಬೇಕು. ಮನೇಲಿ ಮತ್ತೆ ಒಂದೊಂದಕ್ಕೆ ಒಂದೊಂದು ಕೋಣೆ. ಅಡಿಗೆ ಮಾಡ್ಲಿಕ್ಕೆ ಒಂದು ರೂಮ್ ಅಂತೆ, ಮಲಗ್ಲಿಕ್ಕೆ ಒಂದು ರೂಮ್ ಅಂತೆ, ಟಿವಿ ನೋಡ್ಲಿಕ್ಕೆ ಒಂದು ರೂಮ್ ಅಂತೆ. ಹಂಗೆ ಎಲ್ಲರೂ ಕುತ್ಕೊಂಡು ಸಿನಿಮಾ, ಮನೆಯಲ್ಲೇ ಸಿನಿಮಾ ನೋಡ್ಲಿಕ್ಕೆ ಒಂದು ರೂಮ್ ಅಂತೆ. ಆಮೇಲೆ ಮನುಷ್ಯರು ನೌಕರಿ ಮಾಡ್ತಾರೆ, ಅಲ್ಲಿ ಒಂದು ಆಫೀಸ್ ಅಂತ ಮಾಡ್ತಾರೆ. ಎಷ್ಟೊಂದು ಜಾಗ ಬೇಕು ಮನುಷ್ಯರಿಗೆ. सब कुछ करने की जगह चाहिए. निराकारी दुनिया में आत्माओं की छोटी जगह होती है. आದ್ರೆ ನಿರಾಕಾರಿ ಜಗತ್ನಲ್ಲಿ ಆತ್ಮಗಳ ಜಾಗ ಎಷ್ಟಿರುತ್ತೆ? ಬಹಳ ಸಣ್ಣದು, ಬಹಳ ಸ್ವಲ್ಪ ಜಾಗದಲ್ಲಿ. इसलिए इन चित्रों में भी दिखाया है, बना बनाया नाटक के शरीर छोड़कर आत्माओं को वहां जाना है. ಇದು ಮಾಡಲ್ಪಟ್ಟಿರುವಂತ ನಾಟಕ. ಶರೀರ ಬಿಟ್ಟು ಆತ್ಮಗಳು ಅಲ್ಲಿ ಹೋಗ್ತೇವೆ. ಎಲ್ಲಿ? परमधाम के तुम बच्चों की बुद्धि में है कि हम वहां कैसे रहते. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಅಲ್ಲಿ ಹೋಗಿ ಪರಂಧಾಮದಲ್ಲಿ ಹೇಗಿರ್ತೇವೆ, ಬೇರೆ ಧರ್ಮದವ್ರು ಹೇಗಿರ್ತಾರೆ, ಎಲ್ಲಿರ್ತಾರೆ, ಎಲ್ಲ ನಿಮ್ಗೆ ಗೊತ್ತಿದೆ ಅಂತಾರೆ ಬಾಬಾ. ಫಿರ್ ಕೈಸೆ ಅಲಗ್ ಅಲಗ್ ಹೋತೆ ಹಿ ನಂಬರ್ ವಾರ್. ಆಮೇಲೆ ಎಲ್ಲ ಬೇರೆ ಬೇರೆ ಹೇಗೆ ಪಾತ್ರ ಮಾಡ್ಲಿಕ್ಕೆ ಬರ್ತೇವೆ ನಂಬರ್ ವಾರ್ ಆಗಿ.
ಈ ಎಲ್ಲ ಮಾತುಗಳನ್ನ ಕಲ್ಪನೂ ಬಾಬಾ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಕಿ ತೋ ಸಭಿ ಹೇ ಜಿಸ್ಮಾನಿ ಪಢಾಯಿ. ನೋಡಿದಂಗೆ ಎಲ್ಲವೂ ಏನಾಗಿದೆ, ದೇಹದ ಶಿಕ್ಷಣ. ಉನ್ಕೋ ರೂಹಾನಿ ಪಢಾಯಿ ನಹಿ ಕಹ ಸಕ್ತೆ. ಅದಕ್ಕೆ ಆತ್ಮಿಕ ಶಿಕ್ಷಣ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಜಾನ್ತೆ ಹೋ ಹಮ್ ಆತ್ಮ ಹೇ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಯಾರು ಆತ್ಮಗಳು. ಆಯಿ ಮಾನ ಆತ್ಮ, ಮೈ ಮಾನ ಮೇರ. ಆಯ್ ಅಂದ್ರೆ ಆಯ್, ಆತ್ಮ ನಾನು. ಮಾಯ್ ಅಂದ್ರೆ ಮೈ ಅಂದ್ರೆ ಶರೀರ, ನನ್ನ ಶರೀರ. ಮನುಷ್ಯ ನೈ ಜಾನ್ತಿ. ಇದು ಮನುಷ್ಯರಿಗೆ ಗೊತ್ತಿಲ್ಲ. ನಾನು ನಂದು ಅಂತ ಎಷ್ಟು ಮನುಷ್ಯರು ಈ ಶಬ್ದ ಹೇಳ್ತಾರೆ. ಆದ್ರೆ ನಾನು ಅಂದ್ರೆ ಆತ್ಮ, ನನ್ನದು ಅಂದ್ರೆ ಶರೀರ. ಇದರ ಅರ್ಥ ಮನುಷ್ಯರಿಗೆ ಗೊತ್ತೇ ಇಲ್ಲ. ಉನೋಕಾತೋ ಸದೈವ ದೈಹಿಕ ಸಂಬಂಧ ರಹತಾ ಹೈ. ಅವರ ಸಂಬಂಧ ಯಾವಾಗ್ಲೂ ಏನಿರುತ್ತೆ, ದೇಹದ್ದೇ. ನಾನು ಅಂದ್ರೆ ಅವರು ದೇಹ ಅಂತ ತಿಳ್ಕೊಳ್ತಾರೆ. ನಂದು ಅಂದ್ರೂ ದೇಹದ್ದು ಅಂತ ತಿಳ್ಕೊಳ್ತಾರೆ. ಹಾಗೆ ಬೇರೆಯವ್ರನ್ನು ನೋಡೋದು ದೇಹದ ದೃಷ್ಟಿಯಿಂದಲೇ ನೋಡುತ್ತಾರೆ. ಸತ್ಯಗದಲ್ಲೂ ಕೂಡ ದೇಹದ ಸಂಬಂಧನೇ ಇರುತ್ತದೆ. ಅಂದ್ರೆ ಅಲ್ಲಿ ಆತ್ಮ ಅಂತ, ನಾವು ಆತ್ಮ ಶರೀರ ಬಿಟ್ಟು ಇನ್ನೊಂದು ಶರೀರ ತಗೋತೀವಿ ಅಂತ ಗೊತ್ತಿರುತ್ತೆ. ಆದ್ರೆ ಪೂರ್ಣ ಆತ್ಮಿಕ ಸಂಬಂಧ, ಆತ್ಮನೇ, ಆತ್ಮದ ಎಲ್ಲ ಜ್ಞಾನ ಅವ್ರಿಗೆ ಗೊತ್ತಿರಲ್ಲ. ಪರಂತು ವಹ ಆತ್ಮಾಭಿಮಾನಿ ಇರತ್ತೆ. ನೋಡಿ, ಸತ್ಯುಗದಲ್ಲಿ ದೇಹದ ಸಂಬಂಧನೇ ಇರುತ್ತೆ. ಆದ್ರೆ ಏನಾಗಿರ್ತಾರ ಅವರು, ಆತ್ಮಾಭಿಮಾನಿ ಆಗಿರ್ತಾರೆ. ये पता पड़ता है कि हम आत्मा ही या हमारा शरीर अब ವೃದ್ಧ हुआ है. ನಾವು ಆತ್ಮ, ಈ ನಮ್ಮ ಶರೀರ ಏನಾಗಿದೆ, ವೃದ್ಧ ಆಗಿದೆ, ಇದವ್ರಿಗೆ ಗೊತ್ತಿರುತ್ತೆ. ಇಸ್ಲಿಯೇ ಹಮ್ ಆತ್ಮ ಏಕ್ ಶರೀರ ಚೋಡ್ ದೂಸರಾ ಲೇತೆ. ಅದಕ್ಕಾಗಿ ನಾನು ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ತಗೊಳುತ್ತೇನೆ ಅಂತ ಆತ್ಮ ಅನುಭವ ಮಾಡುತ್ತೆ. ಇಸ್ಮೇ ಮೂಂಜನೆ ಕಿ ಬಿ ಕೋಯಿ ಬಾತ್ ನಹಿ ಹೈ. ಇದರಲ್ಲಿ ಕನ್ಫ್ಯೂಷನ್ ಆಗುವಂತ ಯಾವುದೇ ಮಾತು ಇಲ್ಲ. ತುಮ್ ಬಚ್ಚೋಂ ಕೋ ತೋ ಬಾಪ್ ಸೆ ರಾಜಾ ಲೇನೆ ಹೈ. ನೀವು ಮಕ್ಕಳು ಬಾಬೋರಿಂದ ರಾಜ್ಯವನ್ನ ತಗೊಳ್ಬೇಕು. ಜರೂರ್ ಬೇಹದ್ ಕಾ ಬಾಪ್ ಏನಾ. ಬಾಬಾ ಯಾರು, ಬೇಹದ್ದಿನ ತಂದೆ. ಮನುಷ್ಯ ಜಬ್ ತಕ್ ಜ್ಞಾನ ಕೋ ಪೂರಾ ನಹಿ ಸಮಜ್ತೆ ತಬ್ ತಕ್ ಅನೇಕ ಪ್ರಶ್ನೆ ಪೂಚ್ತೆ. ಮನುಷ್ಯರಿಗೆ ಪೂರ್ಣ ಜ್ಞಾನ ಇಲ್ಲದೆ ಇದ್ದಾಗ ಏನ್ ಮಾಡ್ತಾರ ಅವರು, ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಜ್ಞಾನ ನೀವು ಮಕ್ಕಳ ಬಳಿ ಇದೆ. ನೀವು ಬ್ರಾಹ್ಮಣರದು ವಾಸ್ತವವಾಗಿ ಮಂದಿರ ಇದೆ. ಎಲ್ಲಿ? ಬ್ರಾಹ್ಮಣರ ಮಂದಿರ ವಾಸ್ತವವಾಗಿ ಅಜ್ಮೇರ್ ನಲ್ಲಿದೆ. ಅಜ್ಮೇರ್ ನಲ್ಲಿ ಬ್ರಾಹ್ಮಣರ ಮಂದಿರ ಇದೆ. ಬ್ರಹ್ಮನ್ ಮಂದಿರ ಎಲ್ಲಿರೋದು? ಅಜ್ಮೇರ್. ಏಕ್ ಹೋತೆ ಹೇ. ಎಲ್ಲಿ ಬ್ರಹ್ಮನ್ ಮಂದಿರ ಇದೆಯಾ? ಏಕ್ ಹೋತೆ ಹೇ ಎಲ್ಲಿದೆ? ಅಲ್ಲಿ ಏನಂತಾರ ಅನ್ನೋರ ಆ ದೇವಸ್ಥಾನಕ್ಕೆ? ಆದ್ರೆ ಯಾರು ಹೋಗಲ್ಲ ಅಲ್ಲಿ. ಅದು ಅಜ್ಮೇರ್ ನಲ್ಲಿರುವಂತ ಬ್ರಹ್ಮನ್ ಮಂದಿರಕ್ಕೂ ಅಷ್ಟೊಂದು ಜನ ಹೋಗಲ್ಲ. ಬಾಬಾ ಇತರೆ ಬ್ರಾಹ್ಮಣರಲ್ಲಿ 2 ಪ್ರಕಾರದ ಬ್ರಾಹ್ಮಣರು ಮುಖ್ಯವಾಗಿ. 1ನೇ ಪ್ರಕಾರದವರು ಪುಷ್ಕರಣಿ ಬ್ರಾಹ್ಮಣರು, 2ನೇ ಪ್ರಕಾರದವರು ಸಾರಸಿದ್ಧ ಬ್ರಾಹ್ಮಣರು. ಅಜ್ಮೇರ್ ಮೇ ಬ್ರಹ್ಮಾ ಕ ಮಂದಿರ್ ದೇಖ್ನೆ ಜಾತೆ. ಅಜ್ಮೇರ್ ನಲ್ಲಿ ಬ್ರಹ್ಮನ ಮಂದಿರ ನೋಡ್ಲಿಕ್ಕೆ ಹೋಗ್ತಾರೆ. ಬ್ರಹ್ಮ ಬೈಠಾ ಹೇ. ಅಲ್ಲಿ ಬ್ರಹ್ಮ ಕೂತಿದ್ದಾನೆ. ದಾಡಿ ಇತ್ಯಾದಿಗಳನ್ನ ತೋರಿಸಿದಾರೆ ಅವನಿಗೆ. ಉನ್ಕೋ ಮನುಷ್ಯಕ್ಕೆ ರೂಪನೆ ದಿಕ್ಕಾಯ. ದಾಡಿ ಮೀಸೆ ತೋರಿಸಿದಾರಂದ್ರೆ ಅವನು ಯಾರು? ಮನುಷ್ಯ ಅಂತ. ದೇವತೆಗಳಿಗೆ ದಾಡಿ ಮೀಸೆ ಎಲ್ಲ ತೋರ್ಸಲ್ಲ. ತುಮ್ ಬ್ರಾಹ್ಮಣ್ ಬಿ ಮನುಷ್ಯಕ್ಕೆ ರೂಪಮೇ ಹೋ. ನೀವು ಬ್ರಾಹ್ಮಣರು ಯಾರು? ಮನುಷ್ಯರ ರೂಪದಲ್ಲಿದ್ದೀರಿ ತಾನೆ. ಬ್ರಾಹ್ಮಣಕ್ಕೂ ದೇವತಾ ನಹಿ ಕಹ ಜಾತ. ಬ್ರಾಹ್ಮಣರಿಗೆ ದೇವತಾ ಅಂತ ಹೇಳಲು ಸಾಧ್ಯ ಇಲ್ಲ. ಸಚ್ಚೆ ಸಚ್ಚೆ ಬ್ರಾಹ್ಮಣ್ ತುಮ್ ಹೋ. ಸತ್ಯ ಬ್ರಾಹ್ಮಣರು ನೀವು, ಬ್ರಹ್ಮನ ಸಂತಾನರಾಗಿದ್ದೀರಿ. ವ ಕೊಯ್ ಬ್ರಹ್ಮಕ್ಕೆ ಔಲಾದ ನಹಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಬ್ರಾಹ್ಮಣ ಅಂತ ಇರ್ತಾರಲ್ಲ, ಅವ್ರು ಯಾರು ಏನಲ್ಲ, ಬ್ರಹ್ಮನ ಸಂತಾನರೇನೋ ಅಲ್ಲ. ಪೀಛೆ ಆನೆ ವಾಲೋಂಕೋ ಯ ಮಾಲೂಮ್ ನಹಿ ಪಡ್ತಾ. ತುಮಾರ ಯ ವಿರಾಟ್ ರೂಪ ಹೇ. ನಿಮ್ಮದು ಇದು ವಿರಾಟ ರೂಪ. ಇದನ್ನ ನಾವು ಬುದ್ಧಿಯಲ್ಲಿ ನೆನ್ಪಿಟ್ಕೋಬೇಕು. ಇವೆಲ್ಲ ನಾಲೆಜು ಬಾಬಾ ಹೇಳ್ತಾ ಇದ್ದಾರೆ. ಯಾರು ಬಾಬಾ ಬಿಟ್ರೆ ಬೇರೆ ಯಾರು ತಿಳಿಸ್ಕೊಳ್ಳಿ ಸಾಧ್ಯ ಇಲ್ಲ. ನಾವು ಆತ್ಮ, ತಂದೆ, ಮಕ್ಕಳು ಇದನ್ನ ಯಥಾರ್ಥವಾಗಿ ತಿಳ್ಕೋಬೇಕು. ಪಕ್ಕ ನಿಶ್ಚಯ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ, ಸಭಿ ಆತ್ಮಕ ಬಾಪ್. ಎಲ್ಲ ಆತ್ಮಗಳ ತಂದೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಎಲ್ಲರೂ ಅವರನ್ನ ನೆನಪು ಮಾಡ್ತಾರೆ. ಹೇ ಭಗವಂತ. ಮನುಷ್ಯರ ಮುಖ ಅವಶ್ಯವಾಗಿ ಹೇ ಭಗವಂತ ಅಂತೇಳಿ ಅವರು ಕರೀತಾರೆ ಭಗವಂತನನ್ನ.
ಪರಮಾತ್ಮ ಯಾರು ಇದು ಗೊತ್ತಿಲ್ಲ, ಆದ್ರೆ ಪರಮಾತ್ಮನನ್ನ ಕರೀತಾರೆ. ಜಬ್ ತಕ್ಕಿ ಬಾಪ್ ಆಕ ಸಂಜ, ಎಲ್ಲಿವರೆಗೆ ಕರೀತಾರೆ ತಂದೆಯನ್ನ? ನಾವು ಕರೆದೇ ತಾನೆ, ಬಾಬಾ ಸಿಕ್ ಮೇಲೆ ಕರೀದ್ ಬಿಟ್ಟಿದ್ದೇವೆ ತಾನೆ, ಬಾಬಾ ನಮ್ಗೆ ಸಿಕ್ಬಿಟ್ಟಿದ್ದಾರೆ, ಬಾಬಾ ಸಿಗೋ ತನಕ ಕರೀತಿರ್ತಾರೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಈ ಲಕ್ಷ್ಮೀನಾರಾಯಣರು ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ರು. ಏನೈ ಜಾನ್ತೇತೆ, ಅವ್ರು ಯಾರಿಗೂ ಇದು ಗೊತ್ತಿರ್ಲಿಲ್ಲ. ಯಾವ್ದು ಬಾಬಾ ಬಂದು ನಾವು ಮಕ್ಕಳಿಗೆ ಓದಿಸ್ತಾರೆ, ಹಾಗೂ ಈ ಜ್ಞಾನ ಏನೋ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿರ್ಲಿಲ್ಲ ಅಂದ್ಮೇಲೆ ಋಷಿ ಮುನಿಗಳಿಗೆ ಹೇಗೆ ಗೊತ್ತಿರುತ್ತೆ? ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಅವ್ರ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ನೀವು ಮಕ್ಕಳು ಆಸ್ತಿಕರಾಗಿದ್ದೀರಿ, ಯಾಕೆಂದ್ರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ನೀವು ತಿಳ್ಕೊಂಡಿದ್ದೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ದಾರೆ, ಕೆಲವರು ಈ ಶಿಕ್ಷಣವನ್ನ ಕಡಿಮೆ ಧಾರಣೆ ಮಾಡ್ಕೊಳ್ತಾರೆ, ಕೆಲವರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡ್ಕೊಳ್ತಾರೆ. ಬಾಬಾ ಸಮ್ಮುಖದಲ್ಲಿ ಬಂದು ನಾವು ಮಕ್ಕಳಿಗೆ ಓದಿಸ್ತಾರೆ, ಫಿರ್ ಕೋಯಿ ಅಚ್ಚಿ ರೀತಿ ಧಾರಣಾ ಕರ್ತೆ, ಕೆಲವು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ. ಪಢಾಯಿ ಬಿಲ್ಕುಲ್ ಸಿಂಪಲ್ ಬಿ ಹೇ, ಈ ಶಿಕ್ಷಣ ಹೇಗಿದೆ? ಬಹಳ ಸಿಂಪಲ್ ಇದೆ ಅಂತ. ಬಡಿ ಬಿ ಹೇ, ಹಾಗೂ ಬಹಳ ದೊಡ್ಡ ಶ್ರೇಷ್ಠ ಶಿಕ್ಷಣ ಇದು, ಆದ್ರೆ ಬಹಳ ಸಿಂಪಲ್ ಇದೆ. ಬಾಬಾ ಮೇ ಇತನಾ ಜ್ಞಾನ ಹೇ, ಬಾಬಾರವರಲ್ಲಿ ಎಷ್ಟು ಜ್ಞಾನ ಇದೆ ಅಂದ್ರೆ, ಎಷ್ಟು ಜ್ಞಾನ ಇದೆ ಬಾಬಾರಲ್ಲಿ? ಎಷ್ಟು ಜ್ಞಾನ ಇದೆ ಅಲ್ವಾ? ಸಾಗರವನ್ನ ಶಾಯಿಯನ್ನಾಗಿ ಮಾಡಿ ಬರೆದ್ರೂ ಕೂಡ ಜ್ಞಾನದ ವರ್ಣನೆ ಮಾಡಿ ಮುಗಿಸ್ಲಿಕ್ಕಾಗೋದಿಲ್ಲ, ಅಷ್ಟು ಜ್ಞಾನ ಬಾಬಾರ ಹತ್ರ ಇದೆ. ಬಾಬಾ ಅದನ್ನ ಅಂತ ಅಗಾಧ ಸಾಗರದಂತ ಜ್ಞಾನವನ್ನ ಬಹಳ ಸಹಜ ಮಾಡಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಬಾ ಕೋ ಜಾನ ಹಿ ಸುದರ್ಶನ್ ಚಕ್ರಧಾರಿ ಬನನ. ನೋಡಿ, ಅಷ್ಟು ಸಾಗರದ ಜ್ಞಾನವನ್ನ ಎರಡೇ ಶಬ್ದದಲ್ಲಿ ಕ್ಲಿಯರ್ ಮಾಡ್ಬಿಟ್ರು ಬಾಬಾ. ತಂದೆನ ತಿಳ್ಕೊಳ್ಳಿ, ಸ್ವದರ್ಶನ ಚಕ್ರಧಾರಿ ಆಗ್ರಿ, ಬಸ್. ಅಲ್ವಾ? ಸಾಗರದ ಜ್ಞಾನ, ಸಾಗರ್ಕೋ ಘಾಗರ್ ಮೇ ಭರನ ಅಂತ ಇದಕ್ಕೆ ಹೇಳೋದು. ಸಾಗರದ ಜ್ಞಾನವನ್ನ ಇಷ್ಟು ಸಂಕ್ಷಿಪ್ತ ಮಾಡ್ಬಿಟ್ರು ಬಾಬಾ. ತಂದೆನ ತಿಳ್ಕೊಳ್ಳೋದು ಮತ್ತು ಆತ್ಮ ಸ್ವದರ್ಶನ ಚಕ್ರ ಅಂದ್ರೆ ಏನು? ಆತ್ಮ ಸ್ವದರ್ಶನ ಚಕ್ರ. ಸ್ವದರ್ಶನ ಚಕ್ರದಲ್ಲಿ ಆತ್ಮನು ಬಂತು, ಸೃಷ್ಟಿ ಚಕ್ರನು ಬಂತು. ನೋಡಿ, ಇಷ್ಟೇ ಜ್ಞಾನದ ಸಾರ. ತಂದೆನ ತಿಳ್ಕೊಳ್ಳೋದು, ಸ್ವದರ್ಶನ ಚಕ್ರಧಾರಿ ಆಗೋದು, ಬಸ್. अच्छा, मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್. ಸದಾ ನೆನಪು ಸಹಜವಾಗಿರಬೇಕು. ಅದಕ್ಕಾಗಿ ನಡೆದಾಡುತ್ತಾ ತಿರುಗಾಡುತ್ತಾ ನಾನು ಆತ್ಮ ಆಗಿದ್ದೇನೆ, ಪರಮಧಾಮ ನಿವಾಸಿಯಾಗಿರುವ ನಾನು ಆತ್ಮ ಇಲ್ಲಿ ಪಾತ್ರ ಮಾಡಲು ಬಂದಿದ್ದೇನೆ. ಈ ಚಿಂತನೆ ನಡೆಯುತ್ತಾ ಇರಬೇಕು. ತಂದೆಯು ಬ್ರಹ್ಮ ತನುವಿನಲ್ಲಿ ಬಂದಿದ್ದಾರೆ. ತಂದೆಯು ಬ್ರಹ್ಮ ತನುವಿನಲ್ಲಿ ಬಂದಿದ್ದಾರೆ. 2ನೇ ಪಾಯಿಂಟ್. ಯಾವ ರೀತಿ ಆತ್ಮಿಕ ತಂದೆ ಜೊತೆಗೆ ಆತ್ಮಿಕ ಪ್ರೀತಿ ಇದೆಯೋ, ಹಾಗೆ ಪರಸ್ಪರರು ಕೂಡ ಆತ್ಮಿಕ ಪ್ರೀತಿಯಿಂದ ಇರಬೇಕು. ಯಾವ ರೀತಿ ಆತ್ಮಿಕ ತಂದೆಯ ಜೊತೆಗೆ
ಆತ್ಮಿಕ ಪ್ರೀತಿಯಿಂದ ಇರಬೇಕು. ಹಾಗೆ ಪರಸ್ಪರಲ್ಲೂ ಆತ್ಮಿಕ ಪ್ರೀತಿಯಿಂದ ಇರಬೇಕು. ಆತ್ಮದ ಜೊತೆಗೆ ಪ್ರೀತಿ ಇರಬೇಕು, ಶರೀರದ ಜೊತೆಗಲ್ಲ. ಆತ್ಮಾಭಿಮಾನಿಯಾಗುವ ಪೂರ್ಣ ಅಭ್ಯಾಸವನ್ನು ಮಾಡಬೇಕು. ಆತ್ಮಾಭಿಮಾನಿಯಾಗುವ ಪೂರ್ಣ ಅಭ್ಯಾಸವನ್ನು ಮಾಡಬೇಕು. ವರದಾನ. ಹದ್ದಿನ ಕಾಮನೆಗಳಿಂದ ಮುಕ್ತರಾಗಿ ಸರ್ವ ಪ್ರಶ್ನೆಗಳಿಂದ ದೂರ ಆಗುವಂತ ಸದಾ ಪ್ರಸನ್ನ ಚಿತ್ತ ಆಗಿರಿ. ಸದಾ ಪ್ರಸನ್ನ ಚಿತ್ತ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಯಾವ ಮಕ್ಕಳು ಹದ್ದಿನ ಕಾಮನೆಗಳಿಂದ ಮುಕ್ತರಾಗಿರ್ತಾರೋ ಅವರ ಮುಖದಲ್ಲಿ ಪ್ರಸನ್ನತೆಯ ಹೊಳಪು ಕಾಣುತ್ತದೆ. ಪ್ರಸನ್ನ ಚಿತ್ತ ಆತ್ಮಗಳು ಯಾವ ಮಾತಿನಲ್ಲಿಯೂ ಪ್ರಶ್ನ ಚಿತ್ತ ಆಗೋದಿಲ್ಲ. ಅವರು ಸದಾ ನಿಸ್ವಾರ್ಥ ಮತ್ತು ಸದಾ ಎಲ್ಲರನ್ನೂ ನಿರ್ದೋಷಿ ಅಂತ ಅನುಭವ ಮಾಡ್ತಾರೆ. ಬೇರೆ ಯಾರ ಮೇಲೂ ದೋಷಾರೋಪಣೆಯನ್ನು ಮಾಡೋದಿಲ್ಲ. ಯಾವುದೇ ಪರಿಸ್ಥಿತಿ ಬರಲಿ, ಯಾವುದೇ ಆತ್ಮದ ಲೆಕ್ಕಾಚಾರ ಚುಕ್ತಾ ಮಾಡಿಕೊಡುವಂತ ಸಮಯ ಎದುರಿಗೆ ಬರಲಿ, ಅಥವಾ ಶರೀರದ ಕರ್ಮ ಭೋಗ ಎದುರುಗಡೆ ಬಂದರೂ ಕೂಡ ಸಂತುಷ್ಟತೆ ಇರುವ ಕಾರಣದಿಂದ ಅವರು ಸದಾ ಪ್ರಸನ್ನ ಚಿತ್ತರಾಗಿ ಇರ್ತಾರೆ. ಯಾರು ಸದಾ ಪ್ರಸನ್ನ ಚಿತ್ತ ಆಗಿರೋರು? ಹದ್ದಿನ ಕಾಮನೆಗಳಿಂದ ಮುಕ್ತರಾಗಿ ಎಲ್ಲ ಪ್ರಶ್ನೆಗಳಿಂದ ದೂರ ಆಗಿ ಸದಾ ಪ್ರಸನ್ನ ಆಗಿರುವಂತವ್ರು. ಬಾಬಾ ಇದರ ಎಲ್ಲಾ ಪರಿಸ್ಥಿತಿಯಲ್ಲಿಯೂ ಸಂತುಷ್ಟರಾಗಿರ್ತಾರೆ, ಪ್ರಸನ್ನ ಚಿತ್ತರಾಗಿರ್ತಾರೆ ಅಂತಾರೆ ಬಾಬಾ. ಸ್ಲೋಗನ್. ವ್ಯರ್ಥದ ಚೆಕ್ಕಿಂಗ್ ಅನ್ನು ಅಟೆನ್ಷನ್ ನಿಂದ ಮಾಡಿರಿ, ಹುಡುಗಾಟಿಕೆ ರೂಪದಲ್ಲಿ ಅಲ್ಲ. ವ್ಯರ್ಥದ ಚೆಕ್ಕಿಂಗ್ ಅಟೆನ್ಷನ್ ನಿಂದ ಮಾಡ್ರಿ, ಹುಡುಗಾಟಿಕೆ ರೂಪದಲ್ಲಿ ಅಲ್ಲ. ಓಂ ಶಾಂತಿ. ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಯೋಗ, ಆಮೇಲೆ ಕ್ಲಾಸು ಮತ್ತು ಬ್ರಹ್ಮ ಭೋಜನ ಇರುತ್ತೆ. ಸೈಡ್ ಕ್ಲಾಸಲ್ಲೂ ಕೂಡ ಅನೌನ್ಸ್ ಮಾಡ್ರಿ, ಮತ್ತೆಲ್ಲರೂ ಬನ್ನಿ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? All of you are spiritual brothers. You should be our spiritual love for one another.